ನಮಸ್ಕಾರ. ನ್ಯೂಸ್ 18 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ದಿನ ಬಹಳಷ್ಟು ಕಾತರತೆಯಿಂದ ಕಾಯ್ತಾ ಇದ್ದಿದ್ದು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು, ಪ್ರತಿಯೊಬ್ಬ ಭಾರತೀಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಒಂದು ಗೇಮ್ ಏನ್ ನಡೀತಾ ಇದೆ, ಈ ಗೇಮ್ ಅನ್ನು ನೋಡೋಕೆ ಭಾರತ ಅಷ್ಟೇ ಅಲ್ಲದೇನೆ, ಪಾಕಿಸ್ತಾನ ಅಷ್ಟೇ ಅಲ್ಲದೇನೆ ಇಡೀ ಪ್ರಪಂಚ ಒಂದು ಕ್ಷಣ ತಿರುಗಿ ನೋಡ್ತಾ ಇದೆ. ಈ ಕ್ಷಣಕ್ಕಾಗಿ ಕಾದು ಕುಳಿತು ಇವತ್ತು ಏನೆಲ್ಲ ಆಗಬಹುದು. ಸಂಜೆ 7 ಗಂಟೆಗೆ ಈ ಮ್ಯಾಚ್ ಆರಂಭ ಆಗ್ತಾ ಇದೆ. ಮ್ಯಾಚ್ ಅಂದ್ರೆ ತಪ್ಪಾಗುತ್ತೆ, ಮಹಾಯುದ್ಧ ಆರಂಭ ಆಗ್ತಾ ಇದೆ. ಸೊ ಏನೆಲ್ಲ ಆಗಬಹುದು, ಪ್ಲಸ್ ಏನು ಮೈನಸ್ ಏನು, ಭಾರತ ಯಾವ ರೀತಿಯಾಗಿ ಸಜ್ಜಾಗಿದೆ, ಯಾವ ರೀತಿಯಾದಂತಹ ಪ್ಲಸ್ ಮೈನಸ್ಗಳು ಇರಬಹುದು ಎರಡೂ ಟೀಮ್ಗಳಲ್ಲಿ, ಭಾರತ ಏನ್ ಮಾಡುತ್ತೆ, ಆ ಕಡೆಯಿಂದ ಬರುವಂತ ಎಲ್ಲ ರೀತಿಯಾದಂತಹ ವೆಪನ್ಸ್ಗಳಿಗೆ ಯಾವ ರೀತಿಯಾಗಿ ಶಸ್ತ್ರ ಸಜ್ಜಾಗಿ ರೆಡಿಯಾಗಿ ನಿಂತ್ಕೊಂಡಿದೆ ನಮ್ಮ ಟೀಮ್, ಈ ಬಗ್ಗೆ ಎಲ್ಲ ರೀತಿಯಾಗಿ ಪರಿಪೂರ್ಣವಾದಂತಹ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಕ್ರಿಕೆಟ್ ಕದನ. ಹೇಗಿದೆ ತಂಡಗಳ ಬಲಾಬಲ, ಯಾರು ತೋರಿಸ್ತಾರೆ ಪರಾಕ್ರಮ, ಬಹಿಷ್ಕಾರದ ಹೈಡ್ರಾಮಾ, ಮಣ್ಣು ಮುಕ್ಕಿಸ್ತಾರ ಬ್ಲೂ ಬಾಯ್ಸ್, ಮಹಾಯುದ್ಧ. ಓಕೆ, ನಾನಾಗ್ಲೇ ಹೇಳಿದಂಗೆ ಇವತ್ತಿನ ದಿನ ಏನಿದೆ, ಇದಕ್ಕೋಸ್ಕರ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು ಕೂಡ, ಕ್ರಿಕೆಟ್ ನೋಡುವಂತ ಪ್ರತಿಯೊಬ್ಬರು ಕೂಡ ಕಾದು ಕುಳಿತಂತಹ ಕ್ಷಣ ಇದು. ಅನೇಕ ರೈವಲ್ರಿಗಳನ್ನ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಇವತ್ತಿನ ರೈವಲ್ರಿ ಮ್ಯಾಚ್ ಯಾವ ರೀತಿಯಾಗಿರಬಹುದು ಅನ್ನೋದನ್ನ, ಯಾಕಂದ್ರೆ ಇಂಡಿಯಾ ಪಾಕ್ ಮ್ಯಾಚ್ ಅಂತ ನಡೀತಾ ಇದ್ದಾಗ ಅಲ್ಲಿ ಕುತೂಹಲದ ಘಟ್ಟ, ಕುತೂಹಲಕಾರಿ ಸಂಗತಿಗಳು, ಘಟನೆಗಳು ಘಟಿಸೋದಂತೂ ಶತಸಿದ್ಧವಾಗಿರುತ್ತೆ. ಇವತ್ತಿನ ಮ್ಯಾಚ್ ಈ ರೀತಿಯಾದಂತಹ ಒಂದಿಷ್ಟು ಕ್ಷಣಗಳಿಗೆ ಸಹಜವಾಗಿ ಸಾಕ್ಷಿ ಆಗುತ್ತೆ. ಆಸ್ ಎಕ್ಸ್ಪೆಕ್ಟೆಡ್ ವಿಶ್ವಕಪ್ನಲ್ಲಿ ಇವತ್ತು ಇಂಡೋ ಪಾಕ್ ಕದನ ಆರಂಭ ಆಗೋದಕ್ಕೆ ಗಂಟೆಗಳು ಮಾತ್ರ ಬಾಕಿ ಇದೆ. ಬಹಿಷ್ಕಾರದ ಹೈಡ್ರಾಮಾ ಮಾಡ್ತು ಪಾಕಿಸ್ತಾನ. ಅದಾದ್ಮೇಲೆ ರೋಚಕ ಪಂದ್ಯಕ್ಕೆ ಒಪ್ಕೊಂಡಿದೆ. ಕೊಲಂಬೋ ಕ್ರೀಡಾಂಗಣದತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿರುವಂಥದ್ದು. ಯಾವಾಗ ಆರಂಭ ಆಗುತ್ತಾ ಮ್ಯಾಚ್ ಅಂತ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು. ರಾತ್ರಿ 7 ಗಂಟೆಗೆ ಈ ಮ್ಯಾಚ್ ಆರಂಭ ಆಗುತ್ತೆ. ಪಾಕ್ ವಿರುದ್ಧ ಭಾರತದ ರನ್ ಹೊಳೆ ಹರಿಯುತ್ತಾ, ಪಾಕಿಸ್ತಾನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ ಭಾರತ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಉಭಯ ತಂಡಗಳು ಈಗಾಗಲೇ 2 ಪಂದ್ಯಗಳನ್ನ ಆಟ ಆಡಿದೆ, ಎರಡರಲ್ಲೂ ಕೂಡ ಗೆದ್ದಿರುವುದು. ಹ್ಯಾಟ್ರಿಕ್ ಗೆಲುವಿಗಾಗಿ ಹೋರಾಟ ನಡೀತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಪ್ರತಿಷ್ಠೆಯ ಕದನ ಇದು. ಸೊ ಇದರಲ್ಲಿ ಗೆದ್ದಂತಹ ತಂಡ ಅಂದ್ರೆ ಭಾರತ ಅಥವಾ ಪಾಕಿಸ್ತಾನ ಗೆದ್ದಂತ ತಂಡ ಸೂಪರ್ 8 ನಲ್ಲಿ ಈ ಟೂರ್ನಮೆಂಟ್ ನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತೆ. ಸೊ ಈ ಸೂಪರ್ 8ಗೆ ಹೋಗ್ಬೇಕಂತ ಇದ್ರೆ ಇಲ್ಲಿರುವಂತಹ ಅಡಚಣೆಗಳು, ಸವಾಲುಗಳು ಯಾವ ರೀತಿಯಾಗಿರುತ್ತೆ, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅನಿರುದ್ಧ ಜೋಶಿ ಅವರು, ಕ್ರಿಕೆಟರ್, ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಅಂಪೈರ್, ಕರೆಂಟ್ಲಿ ಅಂಪೈರಿಂಗ್ ಮಾಡ್ತಾ ಇರುವಂತಹ ಅಭಿಜಿತ್ ಬೆಂಗೇರಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ವಿಸ್ತೃತವಾಗಿ ವಿವರಣೆ ಕೊಡ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಧನ್ಯವಾದ, ಎಲ್ಲರಿಗೂ ನಮಸ್ಕಾರ. ಸರ್, ನನ್ನ ಮೊದಲ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆಗೆ ಯೂಶ್ವಲಿ ಇರುವಂಥದ್ದು ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ ತಕ್ಷಣ ಒಂದು ಎಮೋಷ್ನಲ್ ಆಗಿರುತ್ತೆ. ಪ್ರತಿಯೊಂದು ಮ್ಯಾಚ್ ನೋಡೋದು ನಾವು ಚೇಂಜಸ್, ಬಟ್ ಈ ಮ್ಯಾಚ್ ಎಮೋಷ್ನಲಿ ಕನೆಕ್ಟೆಡ್ ಆಗಿರುತ್ತೆ. ಸೊ ಫಸ್ಟ್ ವರ್ಡ್ ಇವತ್ತಿನ ಮ್ಯಾಚ್ ಬಗ್ಗೆ ತಮ್ಮದು. ಈಗ ನೋಡಿ, ಬೇಸಿಕ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಯಾವಾಗಲೂ ಒಂದು ಇಮೋಷ್ನಲ್ ಕನೆಕ್ಟ್ ಇದೆ ಅದಕ್ಕೆ. ಯಾಕೆಂದರೆ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ನಾವು ವಿಚಾರ ಮಾಡಿದರೆ, ಇಂಡಿಯಾ ಪಾಕಿಸ್ತಾನ್ ಲಾಸ್ಟ್ ಬೈಲ್ಯಾಟ್ರಲ್ ಸಿರೀಸ್ ಆಡಿದ್ದು ಜನವರಿ 2013ರಲ್ಲಿ. ಅದ ನಂತರ ಬೈಲ್ಯಾಟ್ರಲ್ ಸಿರೀಸ್ ಆಗಿಲ್ಲ. ಸೊ ಅದಕ್ಕೆ ನಾವು ನೋಡ್ಬೋದು ಎಲ್ಲ ICC ಪಂದ್ಯಗಳು 2014ಇಂದ ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗಲೂ ಒಂದೇ ಗ್ರೂಪ್ ಇಲ್ಲ, ಒಂದೇ ಪೂಲಲ್ಲಿ ಇರುತ್ತೆ. ಯಾಕಂದರೆ ಬರೀ ಇಂಡಿಯನ್ ಫ್ಯಾನ್ಸ್ ಅಂತಲ್ಲ, ಬರೀ ಪಾಕಿಸ್ತಾನ್ ಫ್ಯಾನ್ಸ್ ಅಂತಲ್ಲ, ಗ್ಲೋಬಲ್ ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಈ ಮ್ಯಾಚ್ಗೆ ನೋಡ್ತಾ ಇದ್ದಾರೆ. ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಗೇಮ್. ಸೊ ಯಾವ ಥರ ಚಾಲೆಂಜಸ್ ಇದೆ ಈ ಮ್ಯಾಚಲ್ಲಿ, ಪ್ಲೇಯರ್ ಚಾಲೆಂಜಸ್ ಬಿಟ್ಟು ಪಿಚ್ ಬಗ್ಗೆ ಚಾಲೆಂಜ್ ಇರ್ಬೋದು. ವೆದರ್ ಈಸ್ ಆಲ್ಸೋ ಡಿಸೈಡಿಂಗ್ ಫ್ಯಾಕ್ಟರ್ ಈ ಮ್ಯಾಚಲ್ಲಿ. ಸೊ ತುಂಬ ಒಳ್ಳೆ ಮ್ಯಾಚ್ ಆಗೋದಿದೆ. ಅನಿರುದ್ಧ್ ಸರ್, ನೀವು ಹೇಗೆ ನೋಡ್ತಾರಾ ಇವತ್ತಿನ ಮ್ಯಾಚನ್ನು? ಖಂಡಿತ, ಲೈಕ್ ಅಭಿಜಿತ್ ಬೆಂಗೇರಿ ಅವರು ಹೇಳ್ದಂಗೆ, ಆ್ಯಸ್ ಅ ಸ್ಪೋರ್ಟ್ಸ್, ಆ್ಯಸ್ ಅ ಕ್ರಿಕೆಟರ್ ತುಂಬ ಎಕ್ಸೈಟ್ ಆಗಿರ್ತೀನಿ. ಬಿಕಾಸ್ ಏನಂತಂದರೆ ಸುಮಾರು 1991ನಿಂದನೂ ಕೂಡ ಟಿಲ್ ನೋ ಇವಾಗ ಪಾಕಿಸ್ತಾನ ಅಗೇನ್ಸ್ಟ್ ಆಡಿದಾಗೆಲ್ಲ ಇಂಡಿಯಾದವ್ರು ಮ್ಯಾಚ್ ಗೆದ್ದಿದ್ದಾರೆ. ಸೊ ಹೀಗಾಗಿ ಯಾವತ್ತು ನೋಡಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಅದು ಒಂಥರ ಕ್ರಿಕೆಟ್ ಫ್ಯಾನ್ಸಿಗೆ ಒಂಥರ ಗೂಸ್ ಬಂಪ್ಸ್ ಕೊಡುವಂಥ ಮ್ಯಾಚ್ ಆಗೇ ಆಗಿರುತ್ತೆ. ಸೊ ಹೀಗಾಗಿ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್
ಫಸ್ಟ್ ಆಫ್ ಆಲ್ ಇದು ಮ್ಯಾಚ್ ಆಗತ್ತೆ ಇಲ್ಲೋ ಅಂತ ಡೌಟ್ ಅಲ್ಲಿ ಇದ್ರು ಸುಮಾರು ಫ್ಯಾನ್ಸ್ಗಳು. ಸೊ ಹೀಗಾಗಿ ಅದು ಒಪ್ಕೊಂಡಿದ್ದಾರೆ ಮ್ಯಾಚ್ಗೆ. ಅಂಡ್ ತುಂಬಾ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಕೂಡ ಆಗತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಮ್ಮ ಟೀಮ್ ಇಂಡಿಯಾಗೆ ಯಾವ ರೀತಿಯಾಗಿ ವಿಶ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಾದ್ಯಂತ ಬೇರೆ ಬೇರೆ ಮೂಲೆಗಳಿಂದ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದಂಥವ್ರು ಪ್ರತಿಯೊಬ್ಬರು ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಅಭಿನಂದನೆಯನ್ನು ಅವರ ಮಾತು ಮೂಲಕವಾಗಿ ಹೇಳ್ಕೊಂಡಿದ್ದಾರೆ. ಈ ಹೇಗೆ ಹೇಳಿದ್ರು ಅನ್ನೋದನ್ನು ನೋಡೋಣ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಸೊ ನಮಗೆಲ್ಲರಿಗೂ 100% ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಗೆಲ್ತದೆ ಅಂತ ಹೇಳಿ. ಇಂಡಿಯಾನೇ ಗೆಲ್ತಾರೆ ಪಕ್ಕ. ಇಂಡಿಯಾ ಪಾಕಿಸ್ತಾನ ಮೇಲೆ ಈಸಿಯಾಗಿ ಗೆಲ್ತಾರೆ. ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತೆ. ಯಂಗರ್ಸ್ ಇದ್ದಾರೆ ಫುಲ್. ವಿರಾಟ್ ಕೊಹ್ಲಿ ಇಲ್ಲ ಅಂತ ಹೇಳಿದ್ರು ಯಂಗರ್ಸ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ, ಎಲ್ಲ ಚೆನ್ನಾಗಿ ಆಡಿ ಅಂತ ಹೇಳಿ. ನಾವು ಈ ಮ್ಯಾಚ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇಂಡಿಯಾ ವಿನ್ ಆಗ್ಬೇಕಂತಾನೆ ವಿಶ್ ಮಾಡ್ತೀವಿ. ಯಾಕಂದ್ರೆ ನಾವು ಇಂಡಿಯನ್ಸ್ ಆಗಿ ಇಂಡಿಯಾನೇ ವಿನ್ ಆಗ್ಬೇಕು ಅಂತ ವಿಶ್ ಮಾಡ್ತೀವಿ. ಪಾಕಿಸ್ತಾನ ವಿರುದ್ಧ ಗೆದ್ದು ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ನಾನು ಶುಭ ಹಾರೈಸ್ತೇನೆ. ಅಫ್ಕೋರ್ಸ್ ಇಂಡಿಯಾ ವಿನ್ ಆಗುತ್ತೆ. ಎಲ್ಲರದ್ದು ಹೋಪ್ಸ್ ಅದೇ ಇಂಡಿಯಾ ವಿನ್ ಆಗಬೇಕು ಅಂತ ಹೇಳಿ. ಗೆಲುವು ನಮ್ದೇ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪಾಕಿಸ್ತಾನದವರು ಹೇಳಿದ್ದಾರೆ ನಮ್ಮ ಜೊತೆ ಆಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಿಲ್ಲಾದ್ರೂ ಪರವಾಗಿಲ್ಲ, ಅವ್ರು ಬರೋದು ಕೂಡ ಬೇಡ, ಬಂದ್ರೆ ಅಂತೂ ನಾವು ಬಿಡುದು ಸಹ ಇಲ್ಲ. ಸೊ ನನ್ನ ಪ್ರಕಾರ ಇಂಡಿಯಾ ಗೆಲ್ಬೋದು. ಬಟ್ ಈಗಾಗಲೇ ತುಂಬ ಡ್ರಾಮಾ ಆಗಿದೆ ಪಾಕಿಸ್ತಾನ ಇಂಡಿಯಾ ಮಧ್ಯ. ಸೊ ಇಷ್ಟು ಡ್ರಾಮಾ ಆದಮೇಲೆ ಇಂಡಿಯಾ ಸೋಲ್ಬಾರ್ದು. ಸೊ ನನ್ನ ಪ್ರಕಾರ ತುಂಬ ಎಫರ್ಟ್ ಹಾಕಿ ಗೆಲ್ತಾರೆ ಇಂಡಿಯಾ. ಎಂತ ವೈರಿ ಎದುರಾದ್ರೂ ಇಂಡಿಯಾದ ಮುಂದೆ ಎಲ್ಲರೂ ಝೀರೋನೆ. ಎಲ್ಲರೂ ಸೋತೋಗ್ತಾರೆ, ಇಂಡಿಯಾ ಮಾತ್ರ ಗೆಲ್ಲುತ್ತೆ. ಪಾಕಿಸ್ತಾನವನ್ನ ಬಗ್ಬಡಿಯುವಂಥ ಕೆಲಸವನ್ನ ಭಾರತ ಮಾಡೇ ಮಾಡುತ್ತೆ. ಈ ಶಿವನ ರುದ್ರ ರೂಪಕ್ಕೆ ಪಾಕಿಸ್ತಾನ ಸದೆ ಬಡಿದು ಹೋಗ್ತದೆ. ಗೆಲ್ಲೋದು ನಾವೇ. ಯಾವತ್ತಿದ್ರೂ ಇಂಡಿಯಾಕ್ಕೆ, ಭಾರತಕ್ಕೆ ಗೆಲುವು. ಭಾರತ ತಂಡ ಜಯಶಾಲಿಯಾಗಲಿ. ನಮ್ಮ ಬದ್ಧ ವೈರಿ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದು ವಿಜಯಶಾಲಿಯಾಗಲಿ ಅಂತ ಆಶಿಸ್ತೇನೆ. ಇವತ್ತು ಮ್ಯಾಚ್ ಇದೆ, ಮತ್ತೆ ನಮ್ಮ ಇಂಡಿಯಾ ವಿನ್ ಆಗ್ತಾರ 100%. ನಮಗೂ ಅಷ್ಟೇ, ನಾವು ವರ್ಲ್ಡ್ ಕಪ್ ವಿನ್ ಆಗೋದು ಏನ್ ಆಗ್ತೈತಿ ಮುಂದೆ ಗೊತ್ತಿಲ್ಲ, ಬಟ್ ಪಾಕಿಸ್ತಾನ ಜೊತೆ ವಿನ್ ಆಗ್ತೀನಿ ಅಷ್ಟೇ ನಮಗೂ ಸಾಕು. ತುಂಬಾ ಕೋಆರ್ಡಿನೇಟ್ ಆಗಿ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಐ ರಿಯಲಿ ವಿಶ್ ದಟ್ ಅವರ್ ಕಂಟ್ರಿ ಶುಡ್ ಗೆಟ್ ದ T20 ಕಪ್ ಅಂಡ್ ದೇ ಶುಡ್ ಟೇಕ್ ದ ಕಪ್ ಅಂಡ್ ಕಮ್ ಟು ಅವರ್ ಹೋಮ್. ಸೊ ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಮ್ಯಾಚ್ ನೋಡೋಣ, ಮತ್ತೆ ಅವ್ರಿಗೆಲ್ಲ ಚೇರ್ಸ್ ಮಾಡೋಣ, ಮತ್ತೆ ಎಂಜಾಯ್ ಮಾಡಿ ಚೇರ್ಸ್ ಮಾಡಿ ಅಂತ ಹೇಳ್ತಾ ನಾನು ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ನಾನು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಚೆನ್ನಾಗಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ಗೆಲ್ಲಬೇಕಂತ ನಾವೆಲ್ಲ ಶುಭ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಪಾಕಿಸ್ತಾನದ ಮೇಲೆ ನಾವು ಗೆದ್ದೇ ಗೆಲ್ತೀವಿ. ಶಿವರಾತ್ರಿ ಬೇರೆ ಆಗಿದೆ ಇವತ್ತು. ಶಿವ ಶಕ್ತಿ ಕೊಡ್ತಾನೆ ಇಂಡಿಯನ್ ಪ್ಲೇಯರ್ಸ್ಗೆ. ಸೊ ಬಿರುಸಿನ ದಾಂಡಿಗಿರಿ ಇದ್ದಾರೆ, ಒಳ್ಳೆ ಬೌಲಿಂಗ್ ಇದೆ, ಗೆಲ್ತಾರೆ ಇವತ್ತು. ಓಕೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆ ಆನ್ಲೈನ್ ನಲ್ಲಿ. ಜೋಸೆಫ್ ಹೂಗರ್ ಸರ್ ಜಾಯ್ನ್ ಆಗ್ತಾರೆ. ಸರ್ ವೆಲ್ಕಮ್ ಕಾರ್ಯಕ್ರಮಕ್ಕೆ. ನಮಸ್ಕಾರ ಅರುಣ್, ನನ್ನ ಹೆಸರು ಜೋಸೆಫ್ ಹೂವರ್ ಸರ್. ಎಸ್ ಸರ್, ವೆಲ್ಕಮ್ ಸರ್. ಸರ್ ತಮ್ಮ ಪ್ರೆಡಿಕ್ಷನ್ ಏನು ಫಸ್ಟ್ಗೆ ಇವತ್ತಿನ ಮ್ಯಾಚ್ ಬಗ್ಗೆ? ಯಾಕಂದ್ರೆ ನಾವು ಈ ರಾಜ್ಯದಾದ್ಯಂತ ಮಾತನಾಡಿರುವಂಥವ್ರದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ. ಇದು ಇವತ್ತಿನ ನಿನ್ನೆದಲ್ಲ. ಈ ಕ್ರಿಕೆಟ್ ಅನ್ನುವಂಥದ್ದು ಆರಂಭ ಆದ ದಿನದಿಂದಲೂ ಕೂಡ ಪಾಕಿಸ್ತಾನ ಅಂತ ಬಂತು ಅಂತಂದ್ರೆ ಅಲ್ಲಿ ಗೆಲುವು ಒಂದೇ ಮಾನದಂಡ ಆಗಿರುತ್ತೆ, ಬೇರೆ ಆಪ್ಷನ್ ಇಲ್ಲ ಭಾರತಕ್ಕೆ. ಅಲ್ಲ, ನಾನು ನಿಜ ಹೇಳ್ಬೇಕಂದ್ರೆ ಇವ್ರು ನೋಡಿ, ಈಗ ಪಾಕಿಸ್ತಾನ ಟೀಮ್ ಈ ವರ್ಲ್ಡ್ ಕಪ್ ಒಳಗೆ ಬಂದಾಗ ಇಂಡಿಯಾ ಅವ್ರನ್ನ 2 ಡಿಕೇಡ್ ಇಂದ ಸೋಲ್ಸ್ಕೊಂಡ್ ಬರ್ತಿದ್ದಾರೆ. ಹೌದು, ಮುಂಚೆ ಪಾಕಿಸ್ತಾನ ಟೀಮ್ ಚೆನ್ನಾಗಿತ್ತು, ಒಂದು ಫೈಟ್ ಆಗೋದು, ಅರ್ಲಿ 90s ತನಕ ಫೈಟ್ ಇರೋದು. ಈಗಂತೂ ಇಲ್ವೇ ಇಲ್ಲ, ಆ ಟೀಮೇ ಇಲ್ಲ. ಎಲ್ಲೋ ಒಂದು 2021 ಒಂದು ನಮ್ಮನ್ನ ಸೋಲ್ಸ್ತಾರೆ ದುಬೈ ಒಳಗೆ. ಅದ್ ಬಿಟ್ರೆ ನೀವೆಲ್ಲ ನೋಡ್ಕೊಂಡ್ ಬಂದ್ರೆ ರೆಕಾರ್ಡ್ ಅವರು ಪಾಕಿಸ್ತಾನ ಇಂಡಿಯಾ ಮೇಲೆ ಸೋತಿದ್ದಾರೆ. ಸೊ ಆತರ ನೋಡಕ್ ಹೋದ್ರೆ ಬೇರೆ ರೆಕಾರ್ಡ್ಸ್ ಅಲ್ಲ, ರೆಕಾರ್ಡ್ಸ್ ಬಿಟ್ಬಿಡಿ. ರೆಕಾರ್ಡ್ಸ್ ಇರುತ್ತೆ, ರೆಕಾರ್ಡ್ಸ್ ಕ್ಯಾನ್ ಬಿ ಬ್ರೋಕನ್. ಬಟ್ ಏನಂದ್ರೆ ನಮ್ಮ ಟೀಮ್ ಒಳಗಿರೋ ಸ್ಟ್ರೆಂತ್, ಹುಡುಗರ ಸೆಲ್ಫ್ ಬಿಲೀಫ್, ಆಮೇಲೆ ಯೂನಿಟಿ, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಎಲ್ಲ ನೋಡಿದ್ರೆ ನಾವು ವಿ ಆರ್ ಫಾರ್ ಹೆಡ್. ಪಾಕಿಸ್ತಾನ ಆತರ ನೀವ್ ಹೇಳಕ್ ಆಗಲ್ಲ. ಅವ್ರವ್ರಿಗೆ ಕಿರುಕು, ಅವ್ರ ಕ್ಯಾಪ್ಟನ್ ನಾಳೆ ಯಾರಂತೆ ಅವ್ರಿಗೆ ಗೊತ್ತಾಗಲ್ಲ. ನಾಳೆ ಈ ವರ್ಷ ಈಗ ಈ ಟೂರ್ನಮೆಂಟ್ ಕ್ಯಾಪ್ಟನ್ ಅಂತ ನೆಕ್ಸ್ಟ್ ಮ್ಯಾಚ್ ಅವ್ರು ಇರೋದೇ ಇಲ್ಲ. ಸೊ ಆತರ ಅಲ್ಲಿ ಸಿನಾರೋ ಇದ್ದಾಗ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಒಂದ್ ಟೀಮ್ ಯೂನಿಟ್ ಗೆ ಆಡ್ತಿಲ್ಲ ಅಂತ ಹೇಳ್ಬೇಕು. ಸೊ ನೀವು ನಮ್ಮ ಬ್ಯಾಟಿಂಗ್ ತಗೊಂಡ್ರೆ ನಮಗೆ ಬ್ಯಾಟಿಂಗ್ ಡೆಪ್ತ್ ಇದೆ, ಆಲ್ರೌಂಡರ್ಸ್ ಇದ್ದಾರೆ ಆಯ್ತಾ. ನಮ್ ಬೌಲಿಂಗ್ ಇದು ಅಂದ್ಬಿಟ್ಟು ಓಕೆ, ಈಗ ಸ್ಲೋ ವಿಕೆಟ್ಸ್ ಅಂದ್ಬಿಟ್ಟು ಅವ್ರ ಹತ್ರ ಸ್ಪಿನ್ನರ್ಸ್ ಇದ್ದಾರೆ. ಮೊಹಮ್ಮದ್ ನವಾಜ್ ಇರ್ಬೋದು, ಅಬ್ರಾರ್, ಮತ್ತೆ ಶದಾಬ್ ಖಾನ್, ಮತ್ತೆ ಹೊಸ ಹುಡುಗ ಯಾರೋ ಉಸ್ಮಾನ್ ತಾರಿಕ್ ಇರ್ಬೋದು, ಅವರೆಲ್ಲ ಇರ್ಬೋದು. ಅದೆಷ್ಟೇ ಸ್ಲೋ ಮಾಡಿದ್ರು
ಎಷ್ಟೇ ವಿಕೆಟ್ ಸ್ಲೋ ಆಗಿ ಆಡಿದ್ರು ನಮ್ಮ ಹುಡುಗರಿಗೆ ಆಡಕ್ಕೆ ಎಬಿಲಿಟಿ ಇದೆ. ನಮ್ಗೆ ಡೀಪ್ ಡೌನ್ ಬ್ಯಾಟಿಂಗ್ ಇದೆ ನಮ್ದು, ಅಷ್ಟು ಮಟ್ಟಕ್ಕೆ ನಮ್ದು ಇರೋದು. ಸೊ ಬ್ಯಾಟಿಂಗ್ ಇದು ನೋಡಿದ್ರೆ ನಮ್ಮ ಟೀಮು ಕ್ರಿಕೆಟಿಂಗ್ ವೈಸ್ ನೋಡಕ್ ಹೋದ್ರೆ ವಿ ಆರ್ ಹೆಡ್. ಇನ್ ಟರ್ಮ್ಸ್ ಆಫ್ ಕಾನ್ಫಿಡೆನ್ಸ್ ನೋಡಕ್ ಹೋದ್ರೆ ವಿ ಆರ್ ಹೆಡ್. ಯೂನಿಟಿ ನೋಡಿದ್ರೆ ವಿ ಆರ್ ಹೆಡ್ ಅಲ್ವಾ? ಸೊ ಆತರ ಎಲ್ಲ ನೋಡಕ್ ಹೋದ್ರೆ ಪಾಕಿಸ್ತಾನ ಹ್ಯಾಸ್ ವೆರಿ ಲಿಟಲ್ ಚಾನ್ಸ್. ಬಟ್ ಆದ್ರೂ ಈ ಮುಂದೆ ಈಗ ಅವ್ರು ಆಡ್ಕೊಂಡ್ ಬರ್ತಿರೋದ್ ನೋಡಿದ್ರೆ ಇನ್ನು ಅವ್ರು ಆಸ್ಟ್ರೇಲಿಯಾಗೆ ಸೋಲ್ಸಿದ್ದಾರೆ ಅವ್ರ ಊರೊಳಗೆ. ಸೊ ಈಗ 2 ಮ್ಯಾಚ್ ಗೆತ್ಕೊಂಡ್ ಬಂದಿದ್ದಾರೆ. ಬಟ್ ಅವ್ರಿಗೆ ಏನಾಗತ್ತಂದ್ರೆ ಈ T20 ಫಾರ್ಮೆಟ್ ಒಳಗೆ ಅವತ್ತಿನ ದಿವಸ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ತಿರ್ಗಿಸ್ಬೋದು. ಸೊ ದಟ್ ಇಸ್ ದ ಓನ್ಲಿ ಎಲಿಮೆಂಟ್ ಆಫ್ ಡೌಟ್. ಮಿಕ್ಕಿದ್ ಬಿಟ್ರೆ ಇಂಡಿಯಾ ವಿಲ್ ಡೆಫಿನೆಟ್ಲಿ ವಿನ್ ಅನ್ಬಿಟ್ಟು ಬರ್ಸ್ಕೊಡ್ಬೋದು. ಇದು ಮಾತ್ರ ಈ ಮ್ಯಾಚ್ ಹೇಳೋದಲ್ಲ, ಇಂಡಿಯಾ ವಿಲ್ ಡೆಫಿನೆಟ್ಲಿ ವಿನ್ ದ ಕಪ್ ಅಂದ್ಬಿಟ್ಟು ಹೇಳ್ಬೋದು. ಯಾಕಂದ್ರೆ ನಾವು ಬೇರೆ ಟೀಮ್ಸ್ ನೀವು ನೋಡಕ್ ಹೋದ್ರೆ ನಮ್ಗೆ ಕಾಂಪಿಟೇಷನ್ ಕೊಡೋದ್ ಒಂದು ಟೀಮ್ ಇದ್ರೆ ಸೌತ್ ಆಫ್ರಿಕಾ. ಸೊ ದೇ ಆರ್ ಪ್ಲೇಯಿಂಗ್ ವೆರಿ ಗುಡ್ ಕ್ರಿಕೆಟ್ ಇನ್ ದ ಲಾಸ್ಟ್ 2 years ಅಂತ ಒಪ್ಕೊಳ್ಳೇಬೇಕು. ನೀವು ಆಸ್ಟ್ರೇಲಿಯಾ ನೋಡಕ್ ಹೋದ್ರೆ ಅವ್ರ ಇದು ಡಿಕ್ಲೈನ್ ಒಳಗಿದೆ. ಸೊ ಇದೆಲ್ಲ ಬಿಡಿ, ಕ್ರಿಕೆಟ್ ಬಿಡಿ, ಆಡೋದು ಇದರಲ್ಲಿ ನಾವ್ ಇವ್ರ ಮೇಲೆ ಯಾಕೆ ಆಡ್ಬೇಕು? ಇವ್ರುಗಳು ನಮ್ಗೆ ಡ್ರಾಮಾ ಆಡ್ಕೊಂಡು ಆಡೋದಿಲ್ಲ ಮಾಡೋದಿಲ್ಲ ಅನ್ಕೊಂಡು ಇವತ್ತು ನಾವು ಅವ್ರನ್ನ ತಪ್ಕೊಂಡು ಕ್ರಿಕೆಟ್ ಆಡಕ್ ಶುರು ಮಾಡಿದ್ವಿ. ಇವರು ನಮ್ಮ ದೇಶಕ್ಕೆ ನುಗ್ಗಿ ನಮ್ಮ ಸೈನಿಕರನ್ನ ಹೊಡೆದು ನಮ್ಮ ಜನನ್ನ ಸಾಯಿಸಿ ಇವರು ಟೆರರಿಸಂ ಸಪೋರ್ಟ್ ಮಾಡ್ಕೊಂಡು ಸ್ಪಾನ್ಸರ್ ಮಾಡ್ಕೊಂಡು ನಾವ್ ಇವ್ರ ಜೊತೆ ಯಾಕೆ ಆಡ್ಬೇಕು? ಇವ್ರು ಇಲ್ದರ ಕ್ರಿಕೆಟೇ ಇಲ್ವಾ? ನಮ್ಮ BCCI ನಾ ಹೇಳ್ಬೇಕಂದ್ರೆ ಅವರು ಧೈರ್ಯವಾಗಿ ICC ಹೇಳ್ಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ, ನೋಡಿ ನಾವು ಪಾಕಿಸ್ತಾನ ಮೇಲೆ ಇನ್ಮೇಲೆ ಆಡಲ್ಲ, ಅವ್ರು ಬೇಕಾಗೂ ಇಲ್ಲ ನಮ್ಗೆ, ನಿಮ್ಗೆ ಏನ್ ನಾವ್ ಹೇಗೋ ದುಡ್ಡು ಕೊಡ್ತಾ ಇದೀವಿ. ಯಾಕಂದ್ರೆ ಇಂಡಿಯಾ ಒಳಗೆ ನಾವು ಕ್ಯಾಪ್ಟಿವ್ ಆಡಿಯನ್ಸ್ ಇದೀವಿ ಮ್ಯಾಚ್ ನೋಡೋ. ಸೊ ನಮ್ದೊಳಗೆ ದುಡ್ಡು ಬರುತ್ತೆ, TRP ಒಳಗೆ ಅಡ್ವರ್ಟೈಸ್ಮೆಂಟ್ ಇದು ಬರುತ್ತೆ, ಸ್ಪಾನ್ಸರ್ಶಿಪ್ ಬರುತ್ತೆ, ಆ ದುಡ್ಡು ನಿಮ್ಗೆ ಕೊಡ್ತೀವಿ. ಪಾಕಿಸ್ತಾನ ಇಲ್ದವರು ನಾವು ಆಡ್ಬೋದು ಅಂದ್ಬಿಟ್ಟು BCCI ಹೇಳ್ಬೇಕಾಗಿರುತ್ತೆ. ಯಾಕಂದ್ರೆ ಎಷ್ಟೋ ವರ್ಷಗಳು ಇದು ನಡ್ಕೊಂಡ್ ಬಂದ್ಬಿಟ್ಟಿದೆ. ಇವತ್ತು ನಮ್ ಬಂದು ಬಡಿತಾರೆ, ತಿರ್ಗಾ ಅವ್ರಿಗೆ ತಪ್ಕೊಂಡು ಆಡ್ತಾ ಇದೀವಿ. ಇವ್ರ ಮೇಲೆ ನಾವ್ ಯಾಕೆ ಆಡ್ಬೇಕು? ಅವರೇ ಹೇಳ್ತಾರ ಆಡಲ್ಲ ಅಂದ್ಬಿಟ್ಟು ಡ್ರಾಮಾ. ಅಲ್ಲ ಸರ್, ಈ ಬಗ್ಗೆ ಕೂಡ ಡಿಸ್ಕಷನ್ ಆಯ್ತು ಲಾಸ್ಟ್ ಟೈಮ್. ಅಂದ್ರೆ ನೀವು ಕ್ರಿಕೆಟನ್ನ ಕ್ರಿಕೆಟ್ ಆಗಿ ನೋಡ್ಬೋದಲ್ಲ ಅಂತ ಒಂದಿಷ್ಟು ಜನ ಈ ಬಗ್ಗೆ ಮಾತನಾಡಿದ್ದು ಕೂಡ ಇದೆ. ಈಗ ದೇಶದ ನಡುವೆ ಜಿಯೋಲಾಜಿಕಲ್ ಇರುವಂತ ಪ್ರಾಬ್ಲಮ್ಸ್ ಬೇರೆ, ಕ್ರಿಕೆಟ್ ಅನ್ನ ಒಂದು ಕ್ರೀಡೆ ಆಗಿ ನೋಡಿ ಅಂತ ಆಗ್ಲೂ ಕೂಡ ಡಿಸ್ಕಷನ್ ಆಗಿ ಹೋಯ್ತಿದ್ದು. ಅಲ್ಲ, ಈಗ ನಾನು ಒಬ್ಬ ಸ್ಪೋರ್ಟ್ಸ್ ರೈಟರು. ನನಗೆ ಹೇಳಿದ್ರೆ ಕ್ರಿಕೆಟ್ ಇಸ್ ಅ ಸ್ಪೋರ್ಟ್, ಪಾಲಿಟಿಕ್ಸ್ ಇರ್ಲಿ, ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಹಿಂಗಾರು ಇರ್ಲಿ ಅಂದ್ಬಿಟ್ಟು. ಬಟ್ ಇವರು ಪದೇ ಬಂದ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಕೊಂಡು, ಅವ್ರಿಗೆ ಗೊತ್ತು ನಾವ್ ಹೋಗ್ತೀವಿ ಅವ್ರ ಊರೊಳಗೆ ಹೊಡಿಯಕ್ ಹೋಗ್ತೀವ, ನಾವು ಅವ್ರಿಗೆ ಏನಾದ್ರು ತೊಂದರೆ ಕೊಡ್ತೀವ, ನಾವ್ ಏನು ಮಾಡ್ತಿಲ್ವಲ್ಲ. ಗೊತ್ತಿದ್ಬಿಟ್ಟು ಅವ್ರು ಬೇಕಂತ ಬಂದ್ ಮಾಡಿ ನಮ್ಮ ದೇಶದ ಸ್ಟೆಬಿಲಿಟಿನ ಹಾಳು ಮಾಡ್ಕೊಂಡ್ ಕೂತಿದ್ರೆ ಎಷ್ಟ್ ತನಕ ಇವ್ರ ಜೊತೆ ನಾವು ಫ್ರೆಂಡ್ಲಿ ಆಗಿ ಆಡ್ತಿರೋದು? ಆಯ್ತು, ನಾವ್ ಆಡೋಣ, ಅವ್ರ ಜೊತೆಗೆ ಆಡೋಣ, ಕ್ರಿಕೆಟ್ ಆಡೋಣ, ಅವ್ರು ಚೆನ್ನಾಗಿರ್ಲಿ. ಬಟ್ ಅವ್ರಿಗೂ ಬುದ್ಧಿ ಬರ್ಬೇಕಲ್ಲ. ಅವ್ರಿಗೆ ಯಾಕೆ ಸ್ಪಾನ್ಸರ್ ಮಾಡ್ಬೇಕು ಟೆರರಿಸಮ್? ಅವ್ರಿಗೆ ತಡೆಯಾಕಕ್ಕಾಗಲ್ವಾ? ಕ್ರಿಕೆಟ್ ಆಡ್ಬೇಕು, ಮತ್ತೆ ದೇಶ ಚೆನ್ನಾಗಿರ್ಬೇಕು, ಒಳ್ಳೆ ಇದುಗಳು ರಿಲೇಶನ್ಶಿಪ್ ಇದೆ ಅಂದ್ರೆ ಅವ್ರು ಇನಿಷಿಯೇಟಿವ್ ತಗೊಂಡು ನಿಲ್ಸ್ಲಿ. ಮಾತನಾಡ್ತೀನಿ ನಿಮ್ ಜೊತೆ, ಹಾಗೆ ಹೋಲ್ಡ್ ಅಲ್ಲಿ ಇರಿ ಸರ್. ಥ್ಯಾಂಕ್ ಯು. ಮಾತನಾಡ್ತೀನಿ ನಿಮ್ ಜೊತೆ. ಅಭಿಜಿತ್ ಸರ್ ಹೇಳ್ತಾ ಇದ್ರು, ಅಂದ್ರೆ ನಮ್ಮ ಟೀಮ್ಗೆ ಪಾಕಿಸ್ತಾನ ಕಂಪೇರೇ ಅಲ್ಲ, ನಾವು ತುಂಬಾ ಮುಂದೆ ಇದ್ದೀವಿ, ಅದು ಕಂಪೇರ್ ಮಾಡುವಂತ ಟೀಮೇ ಅಲ್ಲ ನಮ್ಮ ಲೆವೆಲ್ಗೆ ಅಂತ. ಆದ್ರೂ ಕೂಡ ಅವರು ಒಂದು ಮಾತನ್ನು ಹೇಳಿದ್ರು, T20 ಅಂತ ಬಂದಾಗ ಯಾಮಾರಬಾರ್ದು ಅಂತ. ಸೊ ಹೌ ಯು ಸಿ, ಹೇಗೆ ನೋಡ್ತೀರಾ ನೀವು? ನಾನು ಒಪ್ಕೊಳ್ತೇನೆ ಅವ್ರು ಹೇಳಿದ್ದು. ಯಾಕಂದ್ರೆ T20 ಇಸ್ ಅ ಗೇಮ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ಅದು ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು. ಎಕ್ಸಾಂಪಲ್ ಬ್ಯಾಟ್ಸ್ಮನ್ ಅಂದ್ರೆ ಫಸ್ಟ್ ಒಂದು ಕಪಲ್ ಆಫ್ 4-5 ಬಾಲ್ ಮಿಡ್ಲ್ ಆದ್ರೆ ಅವ್ನ ಮೊಮೆಂಟಮ್ ತಗೊಂಡು ಹೋಗ್ತಾನೆ. ದಟ್ ಇಸ್ ದ ಗೇಮ್. T20 ಶಾರ್ಟೆಸ್ಟ್ ಗೇಮ್ ಇರೋದ್ರಿಂದ ನೀವು ತುಂಬಾ ಬೇಗ ಪ್ಲಾನ್ ಮಾಡ್ಬೇಕಾಗತ್ತೆ. 50 ಓವರ್ ತರ ಟೆಸ್ಟ್ ಮ್ಯಾಚ್ ತರ ನಾವು ಸೆಷನ್ ವೈಸ್ ಪ್ಲಾನ್ ಮಾಡೋ ತರ ಇಲ್ಲ ಇಲ್ಲಿ. ಡ್ಯೂರೇಷನ್ ಯಾಕಂದ್ರೆ ಪ್ಲಾನ್ ಬೇಗ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಸಪೋಸ್ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೆ, ಸಪೋಸ್ ನಾವು 5 ಓವರಲ್ಲಿ 64 ನೋ ಲಾಸ್ ಇದ್ರೆ ಯಾವ ತರ ಹೋಗ್ಬೇಕು, ಇಲ್ಲ 34-2 ಇದ್ರೆ ಯಾವ ತರ ಹೋಗ್ಬೇಕು. ಅಂದ್ರೆ ಒಂಥರ ಕಾರ್ ಓಡಿಸೋ ತರ ಯಾವಾಗ್ಲೂ 5th ಗೇರ್ ಅಲ್ಲಿ ಓಡ್ಸಕ್ ಆಗಲ್ಲ. ಸೊ ವಿ ನೀಡ್ ಟು ಕೀಪ್ ಚೇಂಜಿಂಗ್ ದ ಪ್ಲಾನ್ A, ಪ್ಲಾನ್ B, ಪ್ಲಾನ್ C. ಬೇಗ ಡಿಸಿಷನ್ ಟೇಕಿಂಗ್ ಅಬಿಲಿಟಿ ಇರಬೇಕು. ಎವ್ರಿ ಟೈಮ್ ಡಗ್ಔಟ್ ಇಂದ ಮೆಸೇಜ್ ಬರೋದು ಕಷ್ಟ. ಕ್ಯಾಪ್ಟನ್ ಆಗಿರ್ಬೋದು, ಕೋಚ್ ಆಗಿರ್ಬೋದು. ಸೊ ನಮ್ದು ಬ್ಯಾಟಿಂಗ್ ಯೂನಿಟ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ಮುಂಚೆನೂ ಶ್ರೀಲಂಕಾ ಇದ್ರಲ್ಲಿ ಆಡಿದ್ದೀವಿ.
ಸೊ ನಮ್ಗೆ ಕಂಡೀಷನ್ಸ್ ಗೊತ್ತಿದೆ, ಇಟ್ ಇಸ್ ಚಾಲೆಂಜಿಂಗ್. ಯಾಕಂದ್ರೆ ಪಿಚ್ ಬಗ್ಗೆ ಸ್ವಲ್ಪ ಸ್ಲೋ ಇದೆ ಪಿಚ್. ಓಕೆ. ಸೊ ನಾರ್ಮಲಿ ಪ್ಲಸ್ ಆಗುತ್ತೆ ಕೊಲಂಬಸ್. ಇದು ಏನು ಬೇಸಿಕ್ಲಿ ನಾವೇನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆವು, ಈಗಿನ ವರ್ಲ್ಡ್ ಕಪ್ ಮ್ಯಾಚಸಲ್ಲಿ ಇಂಡಿಯಾದಲ್ಲಿ ಆಗಿರೋ ಮ್ಯಾಚಸಲ್ಲಿ ಸ್ಪಿನ್ನರ್ಸ್ ರನ್ಸ್ ಪರ್ ಓವರ್ ನೋಡಿದರೆ 8.5 ರನ್ಸ್ ಪರ್ ಓವರ್ ಕೊಡ್ತಾ ಇದ್ದಾರೆ. ಓಕೆ. ಬಟ್ ಅದೇ ನಾವು ಅಕ್ರಾಸ್ ಆಲ್ ಟೀಮ್ಸ್ನ ಹೇಳ್ತಾ ಇರೋದು. ಬಟ್ ಅದೇ ಶ್ರೀಲಂಕಾಲ್ ನಡೀತಾ ಇರೋ ಮ್ಯಾಚಸ್ ಸ್ಪಿನ್ನರ್ಸ್ ರನ್ಸ್ ಪರ್ ಓವರ್ ಇಸ್ 7.2. ಓಕೆ. ಸೊ ಕ್ಲಿಯರ್ಲಿ ನಮ್ಮ ಡೇಟಾ ನಾವೇನು ಸ್ಟಡಿ ಮಾಡಬೇಕಂದ್ರೆ ಸ್ಪಿನ್ನರ್ಸ್ಗೆ ಸ್ವಲ್ಪ ಆಡೋದು ಕಷ್ಟ, ಯಾಕಂದರೆ ಬಾಲ್ ನಿಂತು ಬರ್ತಾ ಇದೆ ಅಂತ. ಸೊ ಆ ಥರ ನಾವು ಎಷ್ಟು ಬೇಗ ನಮ್ಮ ಬ್ಯಾಟಿಂಗ್ ಟೀಮ್ ಅಡಾಪ್ಟ್ ಆಗಿ ನೀವು ಹೇಳಿದ್ದೀಗ ಮೊದಲಿಂದ ಕೂಡ ಇಂಡಿಯನ್ ಬ್ಯಾಟ್ಸ್ಮನ್ಗಳು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಸ್ಪಿನ್ನರ್ಸ್ಗೆ ಅನ್ನೋದೊಂದು ಹಿಂದಿಂದ ಕೂಡ ಇತ್ತು. ಬಟ್ ನಾವು ಅದು ಇಲ್ಲ ಅಂತ ಅನ್ಕೊಳ್ತೀವಿ. ಅದಿಲ್ಲ ಈಗ ಯೂತ್ ಈ ಹೊಸ ಜನರೇಷನ್ ಬಂದ್ಮೇಲೆ ಯಾರು ಬಂದರೂ ಆಡೋ ಎಬಿಲಿಟಿ ಇದೆ ಅನ್ನೋ ರೇಂಜಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ಕರೆಕ್ಟ್. ಬಟ್ ಏನು ಚಾಲೆಂಜ್ ನಾ ಏನು ಚಾಲೆಂಜ್ ನೋಡ್ತಾ ಇದ್ದೀನಿ ಅಂದರೆ, ನಾರ್ಮಲಿ ಆಫ್ ಲೇಟ್ ಇಂಡಿಯನ್ ಟೀಮ್ ಇಸ್ ಪ್ಲೇಯಿಂಗ್ ಫಿಯರ್ಲೆಸ್ ಕ್ರಿಕೆಟ್. ಅಂದರೆ ಇನ್ ಲೈನ್ ಆಫ್ ದ ಬಾಲ್, ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಇನ್ ಲೈನ್ ಆಫ್ ದ ಬಾಲು ಆಡ್ತಾರೆ, 4s 6 ಎಲ್ಲ ರನ್ಸ್ ಬರ್ತಾ ಇದೆ. ಸೊ ಈ ಪಿಚ್ಚಲ್ಲಿ ಎಸ್ಪೆಷಲಿ ಇವತ್ತು ಪ್ರೇಮದಾಸ ಪಿಚ್ಚಲ್ಲಿ ನಾವು ಹಿಂದೆ ಹಿಸ್ಟ್ರಿ ಎಲ್ಲ ನೋಡಿದ್ದು ಏನು ನಾರ್ಮಲಿ ಡಿಫೆಂಡ್ ಮಾಡೋ ಟೀಮ್ ಗೆಲ್ತಾ ಇದ್ದಾರೆ. ಸೊ ಬಾಲ್ ಸ್ವಲ್ಪ ನಿಂತು ಬರೋದ್ರಿಂದ ಸೊ ಮಿಡ್ಲ್ ಆರ್ಡರ್ ಎಸ್ಪೆಷಲಿ ಫ್ರಮ್ 5 ಓವರಿಂದ 18ನೇ ಓವರ್ 17ನೇ ಓವರ್ವರೆಗೆ ನಮ್ಮ ಮಿಡ್ಲ್ ಆರ್ಡರ್ ಯಾವ ಥರ ಪ್ಲಾನ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯು ಮೀನ್ ಫಸ್ಟ್ ಬ್ಯಾಟಿಂಗ್ ಪ್ಲಸ್ ಆಗುತ್ತೆ ಇಲ್ಲಿ ಈ ಪಿಚ್ಚಲ್ಲಿ? ನಾರ್ಮಲಿ ಹಿಸ್ಟ್ರಿ ಅಂತೂ ಅದೇ ಹೇಳ್ತಾ ಇದೆ, ಸ್ಟಾಟಿಕ್ಸ್. ಯಾಕಂದರೆ ಬೌಂಡ್ರಿ ಸಿಕ್ಸಸ್ ಅಷ್ಟು ಬರೋದು ಈಸಿ ಇಲ್ಲ. ಯಾಕಂದರೆ ಪ್ರೇಮದಾಸ ಸ್ಟೇಡಿಯಂ ನಾರ್ಮಲ್ ಗ್ರೌಂಡಲ್ಲಿ 70 ಯಾರ್ಡ್ಸ್ ಬೌಂಡ್ರಿ, 72 ಯಾರ್ಡ್ಸ್ ಬೌಂಡ್ರಿ ಇರುತ್ತೆ. ಓಕೆ. ಪ್ರೇಮದಾಸ 80-85 ಮೀಟರ್ಸ್ ಬೌಂಡ್ರಿ ಇದೆ. ಓಕೆ. ಸೊ ಲಾಂಗ್ ಬೌಂಡ್ರಿ, ಪಿಚ್ ಸ್ವಲ್ಪ ನಿಂತು ಬರ್ತಾ ಇದೆ, ಬಾಲ್ ಗ್ರಿಪ್ ಆಗುತ್ತೆ. ಸೊ ಸ್ವಲ್ಪ ಸ್ಪಿನ್ನರ್ಸ್ದು ಮೇಲ್ಗೈ ಇರುತ್ತೆ. ಸೊ ಯಾರು ನಾವು ಹೇಗೆ ಸ್ಪಿನ್ನರ್ಸಿಗೆ ಮಿಡ್ಲ್ ಆರ್ಡರ್ಸಲ್ಲಿ ಚೆನ್ನಾಗಿ ಆಡ್ತೇವೋ ಸೊ ಅದ್ರ ಮೇಲೆ ನಮ್ಮ ಸ್ಕೋರ್ ಡಿಪೆಂಡ್ ಆಗುತ್ತೆ. ಎಸ್ ಅನಿರುದ್ಧ್ ಸರ್, ಈಗ ಹೇಳ್ತಿದ್ರು ಸರ್ ಅವ್ರು 5 ಜನ ಸ್ಪಿನ್ನರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈ ಬಾರಿಯ ಈ ವರ್ಲ್ಡ್ ಕಪ್ಪಲ್ಲಿ ತುಂಬ ಹಾಟ್ ಟಾಪಿಕ್ ಆಗಿರುವಂಥದ್ದು ತಾರಿಕ್. ಅವರು ಬ್ರೇಕ್ ಮಾಡಿ ಬಾಲ್ ಮಾಡ್ತಾರೆ ಅಂತ. ಸೊ ಅದು ತುಂಬ ಕಾಂಟ್ರವರ್ಸಿ ಕೂಡ ಆಗಿರೋದು. ನಮಿಬಿಯಾ ಜೊತೆಗೆ ಭಾರತ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಬೌಲರ್ ಯಾರು ಎರಾಸ್ಮಸ್, ಅವ್ರದ್ದು ಸಿಮಿಲರ್ ಬೌಲಿಂಗ್ ಬರುತ್ತೆ. ಸೊ ಅವ್ರಿಗೆ ತುಂಬ ಸ್ಟ್ರಗ್ಲಿಂಗ್ ಆಯಿತು ಭಾರತ. ನಮಿಬಿಯಾ ಅಪೋಸಿಟಲ್ಲಿ ಎರಾಸ್ಮಸ್ ಹಾಕಿದಂಥ ಬೌಲಿಂಗ್ಗೆ ಸಿಕ್ಕಾಪಟ್ಟೆ ವಿಕೆಟ್ಸ್ಗಳು ಹೋಗಿಬಿಡ್ತು. ಇವರು 5 ಜನ ಸ್ಪಿನ್ನರ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಸೊ ಹೇಗೆ ರೆಡಿ ಆಗಿರಬಹುದು ಅಂತ ಅನ್ಸುತ್ತೆ ಅದಕ್ಕೆ? ಖಂಡಿತ. ನಿನ್ನೆ ನೀವು ನೋಡಿರ್ಬೋದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಹಾಕ್ತಾ ಇದ್ರು. ಸೊ ಹೀಗಾಗಿ ಅವರು ಏನಂತಂದ್ರೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಆಸ್ ಸರ್ ಹೇಳ್ದಂಗೆ ನಮ್ಮ ಹತ್ರ ಏನಂದ್ರೆ ಯಾವುದೇ ಬೌಲಿಂಗ್ ಅಟ್ಯಾಕಿಗೂ ಕೂಡ ನಮ್ಮ ಇಂಡಿಯನ್ ಟೀಮಲ್ಲಿ ಬ್ಯಾಟ್ಸ್ಮನ್ ಅದು ಎದುರಿಸ್ಬೇಕು ಅಂದ್ರೆ ಲೈಕ್ ಫೇಸ್ ಮಾಡುವಂಥ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಸೊ ಎಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಸ್ವಲ್ಪ ವಿಕೆಟ್ ಅಭಿಜಿತ್ ಅವ್ರು ಹೇಳ್ದಂಗೆ ಸ್ವಲ್ಪ ವಿಕೆಟ್ ಸ್ಲೋ ಇರುತ್ತೆ ಆ್ಯಂಡ್ ತುಂಬ ರಶ್ ಆಗೂ ಹೋಗ್ಬಾರ್ದು. ಸೊ ಫಸ್ಟ್ 1-2 ಓವರ್, ಯಾಕಂದ್ರೆ ನಮ್ಮ ಹತ್ರ ಬರೋರು ಇಬ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಸೊ ಅವರು ಆಫ್ ಸ್ಪಿನ್ನರ್. ಸೊ ಸ್ವಲ್ಪ ಏನಂತಂದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಆಫ್ ಸ್ಪಿನ್ನರ್ ಸ್ವಲ್ಪ ಮೇಲ್ಗೈ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ನಿನ್ನೆ ನೋಡಿದಂಗೆ ಸೂರ್ಯಕುಮಾರ್ ಯಾದವ್ ತುಂಬಾ ಟ್ರೈ ಮಾಡಿದ್ರು. ಸೊ ಅವ್ರು ಯಾವ ತರ ಆಗ್ತಾರೆ, ಯಾವ ತರ ಆಕ್ಷನ್ ಏನಿದೆ, ಅಂಡ್ ರಿಂಕು ಸಿಂಗ್ ಆಡಿದ್ರು, ಇಶಾನ್ ಕಿಶನ್ ಆಡ್ತಾ ಇದ್ರು, ಅವರಿಗೆಲ್ಲ ಬ್ಯಾಟಿಂಗ್ ಅವ್ರಿಗೆ ಹೆಂಗ್ ಫೇಸ್ ಮಾಡ್ಬೋದು ಯಾವ ತರ ಅಂತ. ಅಂಡ್ ಸಾಕಷ್ಟು ವಿಡಿಯೋಸ್ ನೋಡಿರ್ತಾರೆ ಯಾವ ಥರ ಬೌಲಿಂಗ್ ಹಾಕಿರ್ತಾರೆ, ಅವರು ಏನು ಸ್ಟಾಕ್ ಡೆಲಿವರಿ ಏನು, ಎಲ್ಲಿ ಹಾಕ್ತಾರೆ, ನಾವು ಅವ್ರಿಗೆ ಎಲ್ಲಿ ಸ್ಕೋರಿಂಗ್ ರನ್ಸ್ ಎಲ್ಲಿ ಸಿಗ್ಬೋದು ಅಂತ. ಸೊ ತುಂಬ ಪ್ಲ್ಯಾನ್ ಮಾಡಿರ್ತಾರೆ. ಆ್ಯಂಡ್ ಹೇಳ್ದಂಗೆ ಎಸ್ ಅವಾಗಲೇ ನಮ್ಮ ಹತ್ರ ಬ್ಯಾಟ್ಸ್ಮನ್ಗಳಿದ್ದಾರೆ. ಸೊ ಅವ್ರಿಗೆ ಫೇಸ್ ಮಾಡೋ ಅಂಥದ್ದು ಅಷ್ಟೇನು ತೊಂದರೆ ಅಂತೂ ಏನಾಗಲ್ಲ ಅನ್ಕೋತೀನಿ. ಓಕೆ. ಹೋರ್ ಸರ್, ನೀವು ಹೇಳ್ತಾ ಇದ್ರಿ T20ನ ಯಾಮಾರಬಾರ್ದು, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಆ್ಯಂಡ್ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಹೇಳ್ತಾ ಇದ್ರು ನಮ್ಮ ಅಭಿಜಿತ್ ಸರ್ ಕೊಲಂಬೋ ಸ್ಟೇಡಿಯಂ ಬಗ್ಗೆ. ಅಲ್ಲಿ ಸ್ಪಿನ್ಗೆ ತುಂಬ ಪ್ಲಸ್ ಆಗುತ್ತೆ ಅಂತ. ಈಗ ಪಾಕಿಸ್ತಾನ 5 ಜನ ಸ್ಪಿನ್ನರ್ಸ್ಗಳನ್ನ ಇಟ್ಕೊಂಡಿದೆ, ಅದರಲ್ಲಿ ಹೊಸ ಹುಡುಗ ಬೇರೆ ಬಂದಿರೋದು ತಾರಿಕ್ ಅಂತ. ಸೊ ಹಾಗಾಗಿ ಇಂಡಿಯಾ ಸ್ವಲ್ಪ ಮೊದಲಿಂದ, ನೀವು ತುಂಬ ವರ್ಲ್ಡ್ ಕಪ್ಗಳನ್ನು ಎಸ್ಪೆಷಲಿ ಇಂಡಿಯಾ ಪಾಕ್ ಮ್ಯಾಚ್ಗಳನ್ನು ನೋಡಿದ್ದೀರಾ, ಹೇಗೆ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಇದಕ್ಕೆ, ಎಸ್ಪೆಷಲಿ ಪಾಕ್ ಸ್ಪಿನ್ಗೆ? ಯಾಕಂದರೆ ನಾವು ಕಳೆದ ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನದ ಪೇಸರ್ಸ್ಗಳಿಗೆ ತುಂಬ ಪರದಾಡಿದ್ವಿ. ಟಾಪ್ ಆರ್ಡರ್ ತುಂಬ ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿತ್ತು ನಮ್ದು. ಅಲ್ಲ, ಈಗ ನೋಡಿ, ಈಗ ಇವ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಉಸ್ಮಾನ್ ತಾರಿಕ್ ಅವರು ನಿಂತು ಬೇಗ ಬೌಲಿಂಗ್ ಮಾಡ್ತಾರೆ ಅಂದ್ಬಿಟ್ಟು. ಹೌದು. ಬ್ಯಾಟ್ಸ್ಮನ್ ಕಥೆ ಏನು? ಬ್ಯಾಟ್ಸ್ಮನ್ ಬಾಲ್ ನೋಡಿ ಆಡ್ಬೇಕು. ಓಕೆ. ಅದು ಫಾಸ್ಟ್ ಆಗ ಬರ್ಲಿ ಸ್ಲೋ ಆಗಿರಲಿ, ಬ್ಯಾಟ್ಸ್ಮನ್ ಕೈಗೆ ಬ್ಯಾಟ್ ಕೊಟ್ಟಿರೋದು ಏನಂದ್ರೆ ಆಡಕ್ಕೆ. ಸೊ
ಉಸ್ಮಾನ್ ತಾರಿಕ್ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಯು ಹ್ಯಾವ್ ಟು ವಾಚ್ ದ ಬಾಲ್ ಅಂಡ್ ಪ್ಲೇ. ಈಗ ಉಸ್ಮಾನ್ ತಾರಿಕ್ ಒಂದು ಹೊಸ ತರ ಬೌಲಿಂಗ್ ಮಾಡ್ತಾ ಇರ್ಬೋದು. ಮುಂದಿನ ನೋಡ್ಕೊಂಡ್ ಬರ್ತಾ ಇದೀವಿ. ಕ್ಯಾರಂ ಬಾಲ್ ಹಾಕೋರ್ ಬಂದ್ರು, ಆಮೇಲೆ ನೀವು ಪಾಲ್ ಆಡಮ್ಸ್ ನೋಡಿದ್ರೆ ತಲೆ ಮೇಲೆ ಹಿಂಗ್ ಹಾಕೋರ್ ಬೌಲಿಂಗು ಸೌತ್ ಆಫ್ರಿಕಾ ಅವರು. ಓಕೆ, ಸೊ ಆ ತರ ನೀವು ನೋಡಕ್ ಹೋದ್ರೆ ನಮ್ಮ ಲಸಿತ್ ಮಲಿಂಗ ಸ್ಪಿನ್ ಬೌಲಿಂಗು, ಸೊ ವಿಚಿತ್ರ ಬೌಲಿಂಗ್ ಎಲ್ಲ ನೋಡ್ಕೊಂಡ್ ಈ ಬಂದಿದ್ದೀವಿ. ಕೇದಾರ್ ಜಾಧವ್ ಆಗಿರ್ಬೋದು ನಮ್ಮವರು, ಆಮೇಲೆ ರಿಯಾನ್ ಪರಾಗ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಬೌಲಿಂಗ್ ಈಗ ತಾರೀಖ್ ಹಾಕ್ತಾ ಇರುವಂತದ್ದು. ಸೊ ಹಾಗೆ ಅಷ್ಟೊಂದು ಕಾಂಟ್ರವರ್ಸಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಕ್ರಿಕೆಟ್ ಒಳಗೆ ಏನಾಗತ್ತೆ ಅಂದ್ರೆ, ಒಂದು ಹೊಸ ಬೌಲರ್ ಬಂದ್ರೆ ಅವ್ರನ್ನ ಸ್ಟಡಿ ಮಾಡ್ತಾರೆ. ಅಲ್ಲಿ ಕ್ರಿಕೆಟ್ ಅನಾಲಿಸ್ಟ್ ಇದ್ದಾರೆ ಟೀಮ್ ಜೊತೆಗೆ. ಆಮೇಲೆ ಈ ಹುಡುಗರು ಏನು ಇವತ್ತು ಮೊನ್ನೆ ಆಡ್ತಿಲ್ಲ, ನಮ್ಮ ಇಂಡಿಯನ್ ಬಾಯ್ಸ್ ಎಲ್ಲ ಆಡ್ಕೊಂಡ್ ಬಂದಿದ್ದಾರೆ. IPL ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹೌದು, IPL ಇವ್ರಿಗೆಲ್ಲ T20 ಫಾರ್ಮೆಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಇವರೆಲ್ಲ ತರ ನೋಡ್ಕೊಂಡ್ ಬಂದಿದ್ದಾರೆ. ಸೊ ನಾವೇನು ಉಸ್ಮಾನ್ ತಾರಿಕ್ ಇರ್ಲಿ, ಮೊಹಮ್ಮದ್ ನವಾಜ್ ಇರ್ಲಿ, ಲಕ್ನೌ ಸ್ಪಿನ್ನರ್ ನಾವೇನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಈಗ ಬೇಕಾದ ಚಾಲೆಂಜ್ ಏನಂದ್ರೆ, ಅಲ್ಲಿ ಏನ್ ಕಂಡೀಷನ್ಗೆ ನಾವ್ ಹಿಂಗ ಆಡ್ಬೇಕು. ಈಗ ನೀವು ಪ್ರೇಮದಾಸ ಬಗ್ಗೆ ಮಾತಾಡಿದ್ರೆ, ಬಿಗ್ ಗ್ರೌಂಡ್, ಇವ್ರು ಹೇಳ್ದಂಗೆ ಬಿಗರ್ ಗ್ರೌಂಡ್ ಅಂಡ್ ಪಿಚ್ ಸ್ಲೋ ಫ್ರಮ್ ಜನರೇಷನ್ಸ್. ನಾವು ಭರಿತಾ ಟೈಮ್ ಇಂದಾನೆ early 90s ಇಂದಾನೆ ಈ ಪಿಚ್ಚು ಡೆಡ್ ಪಿಚ್ಚು, ಸ್ಲೋ ವಿಕೆಟ್. ನಮ್ಗೆಲ್ಲ ಜ್ಞಾಪಕ ಇರ್ಬೇಕು, ಇಂಡಿಯಾ ಶ್ರೀಲಂಕಾ ಆಡ್ಬೇಕಾರೆ ವರ್ಲ್ಡ್ ಹೈಯೆಸ್ಟ್ ಸ್ಕೋರ್ ಮಾಡಿದ್ರು 952 ಯಾರೋ ಒಂದು ಟೆಸ್ಟ್ ಮ್ಯಾಚ್ ಒಳಗೆ ಶ್ರೀಲಂಕಾ. ಸೊ ಅಂತ ವಿಕೆಟ್ ಇದು. ಸೊ ಸ್ಲೋ ಇರುತ್ತೆ. ಸೊ ಈಗೇನಂದ್ರೆ ನಮ್ದು, ನಾವು ಬಾಲ್ ನೋಡಿ ಆಡ್ಬೇಕು, ಕಂಡೀಷನ್ಸ್ ಹೇಗೆ ಆಡ್ಬೇಕು, ಹೇಗೆ ವಾಟ್ ಇಸ್ ದ ಚಾಲೆಂಜ್ ನೋಡ್ಕೊಂಡು ಆಡ್ಬೇಕು. ಬಟ್ ನಮ್ದ್ರೊಳಗೆ ಏನಂದ್ರೆ, ವಿ ಹ್ಯಾವ್ ಪ್ಲೇಯರ್ಸ್, ಬಿಗ್ ಪ್ಲೇಯರ್. ನಮ್ಮವ್ರು ಹೊಡಿಯೋರಂತೂ ಸರಿಯಾಗಿ ಹೊಡಿಯೋರು ಇದ್ದಾರೆ. ಸಂಜು ಸ್ಯಾಮ್ಸನ್ ಇರ್ಬೋದು, ಈಶಾನ್ ಇರ್ಬೋದು, ನಮ್ಮ ಅಭಿಷೇಕ್ ಇರ್ಬೋದು, ಈ ಸೂರ್ಯಕುಮಾರ್ ತಗೋಬಹುದು. ಬಟ್ ನಾವು ಒಂದು ಪ್ಲೇಯರ್ ಮಾತ್ರ ಇಷ್ಟ ತನಕ ಇಸ್ ನಾಟ್ ಗಿವನ್ ಅಸ್ 100%. ವಿ ಆರ್ ವೆರಿ ಡಿಸಪಾಯಿಂಟೆಡ್. ಬಟ್ ಇವಾಗಿಂದ ಅವರು ಈಗ ಎಷ್ಟು ಪರ್ಫಾರ್ಮ್, ಅವ್ರು ಯಾರಂದ್ರೆ ಹಾರ್ದಿಕ್ ಪಾಂಡ್ಯ. ಅವ್ರು ಈಸ್ ಕೇಪಬಲ್, ಏನ್ ಬೇಕಾದ್ರೂ ಮಾಡ್ಬೋದು. 10 ಬಾಲ್ 40 ಹೊಡೆಯೋ ಕೆಪಾಸಿಟಿ ಇದೆ ಅವ್ರಿಗೆ. ಅವರು ಎಷ್ಟು ಪ್ರೂವ್ ಹಿಮ್ಸೆಲ್ಫ್ ಇನ್ ದೀಸ್ ಕಂಡೀಷನ್ಸ್. ಸೊ ನಮಗೆ ಪ್ಲೇಯರ್ಸ್ ಇದ್ದಾರೆ, ನಮ್ಗೆ ಡೆಪ್ತ್ ಇದೆ. ವಿ ಹ್ಯಾವ್ ಪ್ಲೆಂಟಿ ಆಫ್ ಬ್ಯಾಟ್ಸ್ಮನ್. ಸೊ ಅದೇನ್ ಕೆಲ್ಸ. ಆದ್ರೆ ನೀವು ಅದೇ ತರ ನಮ್ ಬೌಲರ್ಸ್ ಇದಾರಲ್ಲ, ಸ್ಟ್ರಾಂಗ್ ಸರ್, 100% ನಾವು ತುಂಬಾ ಸ್ಟ್ರಾಂಗ್ ಇದೆ. ಇನ್ಕ್ಲೂಡಿಂಗ್ 7th ಬ್ಯಾಟ್ಸ್ಮನ್ ವರ್ಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಇದರಲ್ಲಿ 7 ಜನರಲ್ಲಿ ಒಬ್ರು ಮ್ಯಾಚ್ ಅನ್ನ ಹಿಡ್ಕೊಡ್ತಾರೆ 100%. ಬಟ್ ನಮ್ಗೆ ಅಮೆರಿಕ ಅಪೋಸಿಟ್ ಅಲ್ಲಿ 77ಕ್ಕೆ 6 ವಿಕೆಟ್ ಹೋಗಿತ್ತು. ಲಾಸ್ಟ್ ವರೆಗೂ ನಿಂತ್ಕೊಂಡು ಗೆಲ್ಸಿದ್ದು ಸೂರ್ಯಕುಮಾರ್ ಯಾದವ್. ಸೊ ಅದನ್ನು ನಾವು ಮರೆಯೋ ಹಾಗಿಲ್ಲ. USA ಅಲ್ಲ, ಈಗ ಅದ್ ಬಿಡಿ, ಅದು ಒಂದ್ ಇನ್ನಿಂಗ್ಸ್ ಸೂರ್ಯಕುಮಾರ್ ಆಡಿದ್ದಾರೆ, ಇನ್ನೊಂದಷ್ಟು ಆಡ್ತಾರೆ. ಬಟ್ ನಾವ್ ಹೇಳೋದು, ಪಾಕಿಸ್ತಾನ ತಗೊಂಬನ್ನಿ ನೀವು. ನಮ್ಗೆ ಹೆಂಗ್ ಬೌಲರ್ಸ್ ಇದ್ದಾರೆ, ನಮ್ಮ ಹತ್ರ ಬುಮ್ರಾ ಇದ್ದಾರೆ. ಬುಮ್ರಾಗೆ ಎಷ್ಟ್ ಜನ ಆಡ್ತಾರೆ ಕಾನ್ಫಿಡೆಂಟ್ ಆಗಿ. ಆ 4 ಓವರ್ ಅವ್ರು ಹಿಡ್ದೇ ಆಡಬೇಕು ಬ್ಯಾಟ್ ನ. ಬ್ಯಾಟ್ ಎತ್ತಕ್ ಬಿಡೋದಿಲ್ಲ ಅವ್ರು 100%. ಅದು ಒಂದು. ಮತ್ತೆ ನಮ್ಗಿರೋ ಸ್ಪಿನ್ನರ್ಸ್, ವಿ ಆರ್ ಗುಡ್ ಕ್ವಾಲಿಟಿ ಸ್ಪಿನ್ನರ್ಸ್, ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಾ ತರ ಆಡ್ಕೊಂಡ್ ಬಂದವ್ರೆ. ಪಾಕಿಸ್ತಾನ್ ಬ್ಯಾಟಿಂಗ್ ಏನಿದೆ, ಅವ್ರದ್ದು ಏನ್ ಡೆಪ್ತ್ ಇದೆ. ಅವ್ರ 5 ಸ್ಪಿನ್ನರ್ ಬಿಟ್ಕೊಂಡ್ ಬಂದ್ಬಿಟ್ರೆ ಬ್ಯಾಟಿಂಗ್ ಡೆಪ್ತ್ ಬೇಕಲ್ಲ. ಈಗ ನಾವು ಬ್ಯಾಟಿಂಗ್ ಆಡ್ಬಿಡ್ತೀವಿ, ಫಸ್ಟ್ ಒಂದ್ 120ಗೆ ಆಲ್ಔಟ್ ಆಗ್ತೀವಿ ಅಂತ ತಿಳ್ಕೊಳ್ಳಿ. ಅವ್ರ 120 ಹೊಡೆಯಕ್ ಕೆಪಾಸಿಟಿ ಇರುತ್ತಾ? ಬರೋದಿಲ್ಲ. ಸೊ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಮೆಂಟಲ್ ಗೇಮ್. ಯಾವಾಗ ಬ್ಯಾಟ್ ಬಾಲ್ ಬರುತ್ತೋ, ಬಾಲ್ ಬ್ಯಾಟಿಗೆ ಬರುತ್ತೋ, ಅವಾಗ ಎಲ್ಲಾರು ಕಿಂಗು. ಅವತ್ತಿನ ದಿವಸ ಸೂರ್ಯಕುಮಾರ್ ಯಾವ ತರ ಶಾಟ್ ಹೊಡಿಬಹುದು, ಏನ್ ಬೇಕಾದ್ರೆ ಹೊಡಿಬಹುದು. ಬಟ್ ಬಾಲ್ ಬರ್ದೋರೆ ಎಲ್ಲಾ ತರ ಕಿರ್ಕುಳ ಆಗತ್ತೆ ತಲೆ ಒಳಗೆ. ಬಾಲ್ ಬರ್ದವ್ರೆ ಬ್ಯಾಟಿಗೆ. ಸೊ ನೀವ್ ಅಲ್ಲಿನ ಅಡ್ಜಸ್ಟ್ ಮಾಡ್ಕೊಂಡು ಆಡ್ಬೇಕು. ಅಷ್ಟು ಈಸಿಯಾಗಿ ಬರಲ್ಲ. ಓಕೆ ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ತಮ್ಮ ಫೈನಲ್ ವರ್ಡ್ಸ್ ಗಳು ಏನ್? ಟಾರ್ಗೆಟ್ ಬರಬಹುದು, ಎಷ್ಟು ಮಾರ್ಜಿನ್ ಅಲ್ಲಿ ನಾವು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಅಲ್ಲ, ನೀವು ನಿಜ ಹೇಳ್ಬೇಕಂದ್ರೆ ಈ ಟಾರ್ಗೆಟ್ ಎಷ್ಟು ಅಂತಿಲ್ಲ, ಗೆಲ್ಲದಂತೂ ಪಕ್ಕ. 1 ರನ್ ಒಳಗೆ ಗೆದ್ರು ವಿಕ್ಟ್ರಿನೇ, 10 ವಿಕೆಟ್ ಒಳಗೆ ಗೆದ್ರು ವಿಕ್ಟ್ರಿನೇ. ಸೊ ಎಷ್ಟು ರನ್ಸ್ ಹೊಡೆದಿರ್ತೀವೋ ಅದು ಮುಖ್ಯ. ಈ ಕಂಡೀಷನ್ ಒಳಗೆ ಎಷ್ಟು ಹೊಡಿತೀವಿ ಅಂತ ನೋಡ್ಬೇಕಾದ್ರೆ. ಥ್ಯಾಂಕ್ ಯು ಜೋಸೆಫ್ ಸರ್, ನ್ಯೂಸ್ ಅರಿನ್ ಜೊತೆ ಮಾತನಾಡೋದಕ್ಕೆ. ಭಾರತ ಮತ್ತು ಪಾಕಿಸ್ತಾನದ ಮತ್ತೊಂದು ಮಹಾಯುದ್ಧದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿಮ್ಗಾಗಲೇ ಗೊತ್ತಿದೆ, ಕ್ರಿಕೆಟ್ ಅನ್ನುವಂಥದ್ದನ್ನು ಕೂಡ ನಾವು ಯುದ್ಧ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸ್ತೀವಿ. ಯಾಕಂದರೆ ಕ್ರಿಕೆಟ್ ಅನ್ನುವಂಥದ್ದು
ನಮ್ಮ ಭಾರತದಲ್ಲಿ ಧರ್ಮ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಆಕ್ಸೆಪ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇದನ್ನು ಕೂಡ ಪಾಕಿಸ್ತಾನದ ವಿರುದ್ಧ ಅಂತ ಬಂದಾಗ ಅದನ್ನು ನಾವು ಯುದ್ಧ ಅಂತಲೇ ತೆಗೆದುಕೊಳ್ತೀವಿ. ಸೊ ಆ ಯುದ್ಧದ ಮುನ್ನೆಲೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ಡಿಸ್ಕಷನ್ ಈಗ ಮುಂದುವರಿಯುತ್ತೆ. ನಮ್ಮ ಜೊತೆ ಮತ್ತೆ ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡ್ಸೋಣ ಅವ್ರನ್ನ. ಅಭಿಜಿತ್ ಸರ್, ನಮ್ಮ ಹೋರ್ ಸರ್ ಬಹಳಷ್ಟು ವಿಚಾರಗಳನ್ನ ಹೇಳಿದರು. ಈ ತಾರೀಖೆ ಹಾಟ್ ಟಾಪಿಕ್. ನಾನು ಆಗಲೇ ಹೇಳ್ದಂಗೆ 21 ನಮ್ಮ ಭಾರತ ಸೋತಾಗ, ನೋ ಲಾಸ್ಗೆ ಪಾಕಿಸ್ತಾನದ ಅಪೋಸಿಟ್ ಸೋತ ಅಂತ ಸಂದರ್ಭದಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಅದು ಕೂಡ ಅವಾಗ ಪಾಕಿಸ್ತಾನದ ಪೇಸರ್ಸ್ಗಳು ಅವರಿಗೆ ನಮ್ಮ ಟಾಪ್ ಆರ್ಡರ್ನ ಕೊಲ್ಯಾಪ್ಸ್ ಮಾಡಿದ್ದು. ಅಂದರೆ ನ್ಯೂ ಬೌಲರ್ಸ್ ಅನ್ನುವಂಥ ರೀತಿಯಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಅವ್ರನ್ನ ಪೇಸ್ ಮಾಡಿದ್ರು. ಸೊ ಅದೇ ಸಿಚುವೇಶನ್ ಈಗ ಒಬ್ಬ ಬೌಲರಿಂದ ಆಗ್ತಿದೆ. ಸೊ ಎಷ್ಟರ ಮಟ್ಟಿಗೆ ಹಾರ್ಮ್ ಆಗ್ಬೋದು ಅಂತ ಅನ್ಸುತ್ತೆ ಅಥವಾ ಆಗೋದೇ ಇಲ್ಲ ಅಂತ ಅನ್ಸುತ್ತಾ? ಈಗ ನಾವೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದಾಗ ಉಸ್ಮಾನ್ ತಾರಿಕ್ ತುಂಬಾ ವೈರಲ್ ಆಗಿದ್ದಾರೆ ಅವ್ರ ಹೆಸರು, ಬಿಕಾಸ್ ಆಫ್ ಅವರ ಆಕ್ಷನ್, ಬಿಕಾಸ್ ಆಫ್ ಅವ್ರ ಆಕ್ಷನ್ ಆರ್ ಅದು ಪಾಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ. ಸೊ ಬೇಸಿಕ್ಲಿ ಏನಿದೆ, ನಾವು ICC ಪ್ಲೇಯಿಂಗ್ ಕಂಡೀಷನ್, MCC ಲಾಸ್ ನೋಡಿದಾಗ ಬೌಲಿಂಗ್ ಆಕ್ಷನ್ ಅಲ್ಲಿ ಪಾಸ್ ಬಗ್ಗೆ ಎಲ್ಲೂ ಏನು ಮೆನ್ಷನ್ ಆಗಿಲ್ಲ. ಬಟ್ ನಾನು ಎಲ್ಲೋ ಓದಿದ ಬಗ್ಗೆ ಕ್ರಿಕೆಟ್ ಒಂದು ಅದು ಆರ್ಟಿಕಲ್ ಓದುವಾಗ ನೋಡಿದ್ದು, ಈ ನಮ್ಮ ಕೇದಾರ್ ಜಾಧವ್ ಮತ್ತೆ ರಿಯಾನ್ ಪರಾಗ್ ಸಿಮ್ಲರ್ ಈ ತಾರೀಖ್ ಹಾಕೋ ಬೌಲಿಂಗ್ ಶೈಲಿನೇ ಹೋಲುವಂಥ ಬೌಲಿಂಗ್ ಹಾಕಿದಾಗ ಎಲ್ಲ ಒಂದ್ ಕಡೆ ಅಂಪೈರ್ ಅದನ್ನ ಡೆಡ್ ಬಾಲ್ ಅಂತ ಡಿಸೈಡ್ ಮಾಡಿದ್ದು ಕೂಡ ಒಂದು ಇದೆ. ಸೊ ಏನಾದ್ರೂ ಈ ಮ್ಯಾಚ್ ಅಲ್ಲಿ ಆ ರೀತಿಯಾಗಿ ಆಗತ್ತಾ? ಕಳೆದ ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಆಡದಂತ ಸಂದರ್ಭದಲ್ಲಿ ಗ್ರೀನ್ ಅವ್ರು ಅಪೀಲ್ ಮಾಡಿದ್ರು ಅಂಪೈರ್ಗಳಿಗೆ ಈ ತಾರೀಖ್ ಬೌಲಿಂಗ್ ಆಕ್ಷನ್ ಬಗ್ಗೆ. ಸೊ ಅಂಪೈರ್ಸ್ಗಳು ಇದನ್ನ ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ, ಇಟ್ಸ್ ಲೀಗಲ್ ಆರ್ ಇಲ್ಲೀಗಲ್ ಅಂತ? ಓಕೆ, ಮೊದಲನೇದು ಡಿಫ್ರೆನ್ಸ್ ಹೇಳ್ಬಿಡ್ತೇನೆ. ಕೇದಾರ್ ಜಾಧವ್ ಬೌಲಿಂಗ್ ಅಲ್ಲಿ ಡೆಡ್ ಬಾಲ್ ಕರೆದಿದ್ದು ಮತ್ತೆ ಇಲ್ಲಿ ಏನು ಅಂತ. ಈ ಒಂದೇ ಉಸ್ಮಾನ್ ತಾರಿಕ್ ಬೌಲಿಂಗ್ ಅಲ್ಲಿ ನಾವೇನ್ ನೋಡ್ಬೇಕಂದ್ರೆ ಅವ್ರು ಪ್ರತಿ ಬಾಲು ಪಾಸ್ ಮಾಡಿ ಹಾಕ್ತಾ ಇದ್ದಾರೆ. ಅವರು ನೀವು ನೋಡಿದ್ರೆ ನಾವು ಪ್ರೀವಿಯಸ್ ಮ್ಯಾಚಸ್ ಎಲ್ಲ ನಾವು ನೋಡ್ತಾ ಇದೀವಿ, ಎವ್ರಿ ಬಾಲ್ 6 ಓವರ್ ಹಾಕಿದ್ರೆ 4 ಓವರ್ ಹಾಕಿದ್ರೆ 24 ಬಾಲ್ ಪಾಸ್ ಮಾಡಿ ಹಾಕ್ತಾ ಇದ್ದಾರೆ. ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ಟಾಕ್ ಡೆಲಿವರಿ ಅಂತ ನೀವು ಹೇಳ್ಬೋದು. ಅದೇ ಅವ್ರು ಸಪೋಸ್ ಪಾಸ್ ಮಾಡ್ದೇನೆ ಬೌಲಿಂಗ್ ಮಾಡಿದ್ರೆ ಅದೇ ಒಂದು ವೇರಿಯೇಷನ್ ಆಗುತ್ತೆ. ಈಗ ಕೇದಾರ್ ಜಾಧವ್ ಅಲ್ಲಿ ಏನಾಗಿತ್ತು, ಒಂದು ಬಾಲ್ ಪರ್ಟಿಕ್ಯುಲರ್ ಬಾಲ್ ಅವ್ರು ತುಂಬಾ ಪಾಸ್ ಮಾಡಿ ಹಾಕಿದ್ರು, ಅದಕ್ಕೆ ಡೆಡ್ ಬಾಲ್ ಕರೆದ್ರು. ರಿಮೈನಿಂಗ್ ಇನ್ನೊಂದು ಆಕ್ಷನ್ ಲೀಗಲ್ಲ ಅಂತ ನೀವು ಕೇಳಿದ ಪಾಯಿಂಟ್ ಅಲ್ಲಿ ಈಗ ನಾರ್ಮಲಿ ಲಾ ಏನ್ ಹೇಳುತ್ತೆ, ಬೌಲಿಂಗ್ ಹಾಕುವಾಗ ಬೌಲಿಂಗ್ ಆರ್ಮ್ ಶುಡ್ ಬಿ ಅಬೋವ್ ದ ಲೆವೆಲ್ ಆಫ್ ದ ಶೋಲ್ಡರ್ ಅಂತ ಹೇಳುತ್ತೆ. ಈ ಕೈ ನಮ್ದು ಶೋಲ್ಡರ್ ಭುಜದ ಮೇಲೆ ಇರಬೇಕು ಅಂತ. ಈ ಪ್ರತಿ ಮ್ಯಾಚಲ್ಲೂ ಪ್ರತಿ ಬಾಲಲ್ಲೂ ನಮ್ಮ ಮ್ಯಾಚಸ್ ಅಲ್ಲಿ TV ಅಂಪೈರ್ ಅಂತ ಇರ್ತಾರೆ, ಥರ್ಡ್ ಅಂಪೈರ್, ಮ್ಯಾಚ್ ರೆಫ್ರಿ ಇರ್ತಾರೆ, ಆನ್ ಫೀಲ್ಡ್ ಅಂಪೈರ್ಸ್ ಇರ್ತಾರೆ. ಅವ್ರು ಮೈನ್ಯೂಟ್ಲಿ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಸ್ಪೆಕ್ಟ್ ಆಕ್ಷನ್ ಪಾಲಿಸಿ ಅಂತ ಇದೆ, ಇದೆಲ್ಲ ಸ್ಟ್ರಿಕ್ಟ್ ಪಾಲಿಸಿ ಗೈಡ್ಲೈನ್ಸ್ ಇದೆ ICC. ಸೊ ಇದೆಲ್ಲ ನಾವು ಪ್ರತಿ PCT ಪ್ಲೇ ಕಂಟ್ರೋಲ್ ಟೀಮ್ ಅಂತ ಯಾರು ಮ್ಯಾಚ್ ರೆಫ್ರಿ ಅಂಪೈರ್ಸ್ ಹೇಳ್ತೀವಿ, ಅವರೆಲ್ಲ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನಾವು ನಾರ್ಮಲಿ ಟಿವಿಯಲ್ಲೆಲ್ಲ ನೋಡಿದ ಪ್ರಕಾರ ಅವ್ರ ಕೈ ಶೋಲ್ಡರ್ ಲೆವೆಲ್ ಮೇಲಿಂದಾನೇ ಹೋಗ್ತಾ ಇದೆ. ಸೊ ನನ್ಗೆ ಪರ್ಸನಲಿ ನನಗೆ ಪ್ರಾಬ್ಲಮ್ ಏನು ಅನ್ಸಲ್ಲ, ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆ ತರ ಆ ಬ್ರೇಕ್ ಏನಿದೆಯಲ್ಲ, ಪಾಸ್ ಅನ್ನುವಂಥದ್ದು ಬ್ಯಾಟ್ಸ್ಮನ್ಗಳಿಗೆ ಡಿಸ್ಟರ್ಬೆನ್ಸ್ ಆಗತ್ತಾ? ಅದು ಅಗೇನ್ ಇಟ್ಸ್ ಅ ವೆರಿ ಸಬ್ಜೆಕ್ಟಿವ್ ಮ್ಯಾಟರ್. ಯಾಕಂದ್ರೆ ಅವ್ರು ಪ್ರತಿ ಬಾಲು ಪಾಸ್ ಮಾಡ್ತಾ ಇದ್ದಾರೆ. ಈಗ ಆಸ್ ಅನ್ ಅಂಪೈರ್, ನಾನು ಅಂಪೈರ್ ಇದ್ದಾಗ ಬ್ಯಾಟ್ಸ್ಮನ್ ಸರಿದ್ರೆ ಅವ್ನು ಪ್ರತಿ ಬಾಲು ಸರಿಯಕ್ಕಾಗಲ್ಲ. ಯಾಕಂದ್ರೆ ಬೌಲರ್ ನಾರ್ಮಲ್ ಆಕ್ಷನ್ ಆ ಥರ ಅವ್ನು ಪಾಸ್ ಮಾಡಿ ಹಾಕ್ತಾ ಇದ್ದಾನೆ. ಬ್ಯಾಟರ್ ಹ್ಯಾಸ್ ಟು ಅಡ್ಜಸ್ಟ್. ಅವ್ನು ಸಡನ್ಲಿ ಏನಾದರೂ ಒಂದು ವೇರಿಯೇಷನ್ ಜಾಸ್ತಿ ನಿಂತು ಪಾಸ್ ಮಾಡದೆ ಎಲ್ಲ ಬೇಗ ಮಾಡಿದ್ರೆ ಅವಾಗ ನಾವು ಇಂಟರ್ವ್ಯೂನ್ ಆಗ್ಬೋದು. ಬಟ್ ಅದರ್ವೈಸ್ ಅವ್ನು ಪ್ರತಿ ಬಾಲು ಅದೇ ಥರ ಮಾಡ್ತಾ ಇರುವಾಗ ದ ಗೇಮ್ ಶುಡ್ ಗೋ. ಅಂದ್ರೆ ಆಸ್ ಎ ಕ್ರಿಕೆಟರ್ ಆಗಿ ನೀವೀಗ ನೀವು ಆಡ್ತಾ ಇರುವಾಗ ಒಬ್ಬ ಬೌಲರ್ ಈ ರೀತಿಯಾಗಿ ಹಾಕುವಾಗ ಹೇಗೆ ಸೆಟ್ ಆಗ್ತೀರಾ? ಈಗ ಸರ್ ಹೇಳ್ದಂಗೆ ಪ್ರತಿ ಬಾಲ್ ಕೂಡ ಅವ್ರು ಅದನ್ನೇ ಡೆಲಿವರಿ ಮಾಡೋದ್ರಿಂದ ಬ್ಯಾಟ್ಸ್ಮನ್ಗೂ ಕೂಡ ಗೊತ್ತಾಗ್ಬಿಡುತ್ತೆ ಇವ್ರು ಬೌಲಿಂಗ್ ಹಾಕೋದೇ ಹಿಂಗಪ್ಪ ಅಂತ. ಯೂಶ್ವಲಿ ಸೆಟ್ ಆಗಿಬಿಡ್ತಾರೆ ಬ್ಯಾಟ್ಸ್ಮನ್. ಸೊ ಅದೇನು ಅಂತೇನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಮಿಡ್ಲಲ್ಲಿ ಆ ಥರ ಬಾಲ್ ಎಸ್ದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಶ್ವಲಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ? ಇಲ್ಲ, ಖಂಡಿತ. ಲೈಕ್ ಏನಂತಂದರೆ, ನೀವು ಫಸ್ಟು 2-3 ಬಾಲ್ ಫೇಸ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಿಕಾಸ್ ಏನಂತಂದರೆ ಸ್ಟಾಪ್ ಮಾಡಿ ಆಗ್ತಾ ಇರ್ತಾರೆ ಅವರು. ಯಾವ ಬಾಲ್ ಒಂದು ಸ್ಟ್ರೈಟ್ ರನ್ ಹಾಕ್ತಾರ ಅಥವಾ ಜಾಸ್ತಿ ಟರ್ನ್ ಮಾಡ್ತಾರ, ಆ್ಯಂಡ್ ಏನಾದರೂ ಗೂಗ್ಲಿ ಹಾಕೋರು ಆ ಥರ ರಾಂಗ್ ಒನ್ ಹಾಕೋದು ಏನಾದರೂ ಇರುತ್ತಾ, ಅಥವಾ ರಿಸ್ಟಲ್ಲಿ ಹೊಡಿತಾರಂತ. ಸೊ ಫಸ್ಟು ಒಂದು 2-3 ಬಾಲ್ಸ್ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಬಟ್ ಒನ್ಸ್ ನೀವು ಯಾವಾಗ ಸೆಟಲ್ ಆಗ್ತಿರಲ್ಲ ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಹೌದು, ಇವನು ಈ ಬಾಲ್ ಇದೇ ಥರ ಆಗ್ತಾ ಇದ್ದಾನೆ, ಸೊ ನಾವು ಆ ಪ್ರಕಾರ ನಾವು ಅಡ್ಜಸ್ಟ್ ಆದರೆ ಈಸಿ ಆಗಿರುತ್ತೆ ಅಂತ ನನಗನ್ಸುತ್ತೆ ಅವಾಗ.
ಯಾಕಂದರೆ ತುಂಬ ವೆರೈಟೀಸ್ ಆಫ್ ಬೌಲಿಂಗ್ಸ್ ಇದೆ, ಸ್ಲಿಂಗಿಂಗ್ ಆ್ಯಕ್ಷನ್ನು, ಮತ್ತು ಲ್ಯಾಂಗ್ ಡೆಲಿವರಿ ಅಂತ. ಈ ಹೊಸ ಬೌಲರ್ನ ಫೇಸ್ ಮಾಡುವಂಥ ಟೈಮಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಅಂದರೆ ಇವ್ರು ಹೇಳ್ದಂಗೆ ಸ್ಟಾರ್ಟಿಂಗ್ ಬಾಲ್ಸ್ಗಳು ತುಂಬ ಸ್ಟ್ರಗ್ಲಿಂಗ್ ಆಗುತ್ತೆ. ಇನ್ಕ್ಲೂಡಿಂಗ್ ನಾವು ಮಲಿಂಗ ಸ್ಟಾರ್ಟಿಂಗ್ ಬೌಲಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಫಸ್ಟ್ ಮ್ಯಾಚ್ ಆಡುವಾಗ ಎಲ್ಲರೂ ಇಡೀ ಜಗತ್ತೇ ನೋಡಿತ್ತು, ಏನು ಹಿಂಗೆ ಬೌಲ್ ಮಾಡ್ತಾರಲ್ಲ ಅಂತ. ಸಿಮಿಲರ್ಲಿ ಪತಿರಾಣ ಬಂದಾಗಲೂ ಹಾಗೆ ನೋಡಿದ್ದು. ಕರೆಕ್ಟ್. ಸೊ ಅದೊಂದು ಆಕ್ಷನ್ ಅನ್ನುವಂಥ ತುಂಬ ಬ್ಯಾಟ್ರ್ ಆಗುತ್ತೆ ಸಮ್ಟೈಮ್ಸ್. ಮ್ಯಾಟ್ರ್ ಆಗುತ್ತೆ. ಬಟ್ ಏನು ನಾವು ಒಂದು ಥಿನ್ ಲೈನ್ ಆಫ್ ಡಿಫರೆನ್ಸ್ ಏನಂದ್ರೆ ಚಾಲೆಂಜಿಂಗ್ ಆಕ್ಷನ್ ಇಸ್ ಅದು ಬೇರೆ, ಇಲ್ಲಿಗಲ್ ಆಕ್ಷನ್ ಬೇರೆ. ಇದು ನಾನು ಒಪ್ಕೊಳ್ತೇನೆ, ತಾರಿಕ್ ಅವ್ರ ಆಕ್ಷನ್ ಚಾಲೆಂಜಿಂಗ್ ಅಂತ, ಬಟ್ ಅದು ಇಲ್ಲಿಗಲ್ ಅಲ್ಲ. ಸೊ ಬ್ಯಾಟ್ಸ್ಮನ್ಗೆ ಚಾಲೆಂಜಿಂಗ್, ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೇಗೆ ನಮ್ಮ ಬ್ಯಾಟರ್ಸ್, ಇಂಡಿಯನ್ ಬ್ಯಾಟರ್ಸ್ ಫೇಸ್ ಮಾಡ್ತಾರೆ ಅವ್ರನ್ನಂತ. ಈಗ ನಾವು ಸ್ಟ್ರೈಟಾಗಿ ಹೋಗ್ಬಿಡೋಣ ಸರ್, ನಮ್ಮ ಪ್ಲಸ್ ಏನು ಅನ್ಸುತ್ತೆ ಇವತ್ತಿನ ಮ್ಯಾಚ್ಗೆ? ಬಿಕಾಸ್ ನಾನು ಅಮೇರಿಕದ ಅಪೋಸಿಟ್ USA ಮೇಲೆ ಆಡಿದಾಗ 77 ರನ್ಗೆ 6 ವಿಕೆಟ್ ಹೋಗ್ಬಿಟ್ಟಿತ್ತು ನಮ್ದು. ನಾವು ಅವತ್ತು ಅಂದ್ಕೊಂಡಿದ್ದು ಒಂದು 350 ಬಂದ್ಬಿಡುತ್ತೆ, ತುಂಬ ಚಿಕ್ಕ ಟೀಮ್ ಅಲ್ಲ, ಹೊಡೆದ್ಬಿಡ್ತಾರೆ ನಮ್ಮ ಮತ್ತೆ ಎಂತೆಂಥ ಬ್ಯಾಟ್ಸ್ಮನ್ಗಳು ಇನ್ಕ್ಲೂಡಿಂಗ್ ಡೌನ್ 7ವರೆಗೂ ಆಡ್ತಾರೆ ಅಂತ. ಸೊ 77ಗೆ 6 ವಿಕೆಟ್ಸ್ ಹೋಗಿತ್ತು. ಹೌದು. ಸೊ ಅವತ್ತು ಸ್ಕೈ ನಿಂತಿಲ್ಲ ಅಂದರೆ ಮುಗ್ದಿದ್ದ ಕತೆ. ಸೊ ಹೌ ಪ್ರಿಪೇರ್? ಖಂಡಿತ ನೀವು ನೋಡಿದ ಫಸ್ಟ್ ಮ್ಯಾಚ್ ನಾವು ಆಡಿದ್ದು ವಾಂಕಡೆಯಲ್ಲಿ ಆಡಿದ್ವಿ. ಸೊ ವಿಕೆಟ್ ಇಟ್ಸ್ ಗುಡ್, ಬ್ಯಾಟಿಂಗಿಗೆ ತುಂಬಾ ಒಳ್ಳೆ ವಿಕೆಟೇ. ಬಟ್ ಇವತ್ತು ನಾವು ಆಡ್ತಾ ಇರೋದು ಪ್ರೇಮದಾಸ ವಿಕೆಟ್ ಅಲ್ಲಿ. ಆ್ಯಂಡ್ ಮೋರ್ ಓವರ್ ಅಷ್ಟು ವಾಂಕಡೆಯಲ್ಲಿ ಬರುವಂಥ ಪೇಸ್ ಇಲ್ಲಿ ಬರಲ್ಲ. ಸೊ ಇಲ್ಲಿ ಅವಾಗ ಅಭಿಜಿತ್ ಅವ್ರು ಹೇಳ್ದಂಗೆ ಸ್ವಲ್ಪ ಸ್ಲೋ ಆಗೇನೆ ಇರುತ್ತೆ. ಆ್ಯಂಡ್ ಏನಂತಂದರೆ ಲೈಕ್ ಅದೇ ಇವತ್ತು ಹೋಪ್ಫುಲಿ ಅಭಿಷೇಕ್ ಶರ್ಮಾ ಏನಾದರೂ ಫಿಟ್ ಆಗಿ ಇವತ್ತು ಆಡ್ತಾ ಇದ್ರೆ ತುಂಬ ಒಳ್ಳೇದೆ. ಬಟ್ ಏನಂತಂದರೆ ನನಗನ್ಸೋ ಪ್ರಕಾರ ಅವ್ರು ಇನ್ನೂ 2 ಮ್ಯಾಚ್ ಆಡಲ್ಲ ಅಂತ ಹೇಳಿದರು ಸೂರ್ಯ ಕುಮಾರ್ ಯಾದವ್ ಲಾಸ್ಟ್ ಮ್ಯಾಚು. ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇತ್ತಂತಂದರೆ ತುಂಬ ಒಳ್ಳೇದು. ಬಿಕಾಸ್ ಏನಂತಂದರೆ ಇವಾಗ ಇಬ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದರೆ ಆಬ್ವಿಯಸ್ಲಿ ಅವರು ಲೆಫ್ಟ್ ಆಫ್ ಸ್ಪಿನ್ನರ್ ತೊಗೊಂಡು ಬಂದೇ ಬರ್ತಾರೆ ನ್ಯೂ ಬಾಲ್. ಆ್ಯಂಡ್ ಮೋರ್ ಓವರ್ ಏನಂತಂದರೆ ಇವಾಗ ಸ್ಲೋ ವಿಕೆಟ್ ಇದೆ ಅಂತಂದರೆ ಪಾಕಿಸ್ತಾನ ಆಲ್ರೆಡಿ 5 ಜನ ಸ್ಪಿನ್ನರ್ಸ್ ಆಡ್ತಾ ಇದ್ದಾರೆ. ಸೊ ಇಬ್ಬರೇ ಪೇಸಸ್ ಆಡ್ತಾ ಇರೋದು. ಸೊ ಹೀಗಾಗಿ ಏನಂತಂದರೆ ಸ್ಪಿನ್ನರ್ಸೇ ತರೋಣ. ಯಾಕಂದರೆ ಇಶಾನ್ ಕಿಶನ್ ಆಮೇಲೆ ಅಭಿಷೇಕ್ ಶರ್ಮಾ ಎಂಥ ಬ್ಯಾಟ್ಸ್ಮನ್ ಅಂತಂದರೆ ಇವರಿಗೆ ತುಂಬ ಕ್ವಿಕ್ ಆಗಿ ಬರಬೇಕು, ಫಾಸ್ಟ್ ಬಾಲ್ ಬ್ಯಾಟಿಗೆ ಬರಬೇಕು. ಸೊ ಅಷ್ಟು ಈಸಿ ಇರಲ್ಲ ಈ ವಿಕೆಟಲ್ಲಿ. ಸೊ ನನಗನ್ಸೋ ಪ್ರಕಾರ ಏನಂತಂದರೆ ಸ್ವಲ್ಪ ಟೈಮ್ ತಗೊಳ್ಳಿ. ಒನ್ಸ್ ನೀವು ಸೆಟ್ಲ್ ಆದ್ರ ಅಂತಂದರೆ ನಿಮಗೆ ತುಂಬ ಈಸಿ ಆಗುತ್ತೆ ಬ್ಯಾಟಿಂಗ್ ಆಡಲಿಕ್ಕೆ. ಸೊ ಹೀಗಾಗಿ 6 overs 60ನೇ ಬರಬೇಕು, 6 overs 50ನೇ ಬರಬೇಕು ಅಂತ ಏನಿಲ್ಲ. 6 overs ಇವನ್ 40 ಅಥವಾ 35 ವಿದೌಟ್ ಲಾಸ್ ಇದ್ರೂ ಒಳ್ಳೆ ಸ್ಕೋರ್. ದೆನ್ ಏನಂತಂದರೆ ಡೆಪ್ತ್ ಇದೆ ಇಂಡಿಯನ್ ಟೀಮ್ ಬ್ಯಾಟಿಂಗಲ್ಲಿ. ಅಕ್ಷರ್ ಪಟೇಲ್ ವರ್ಗೂ ಆಡ್ತಾ ಇರ್ತಾರೆ. ಸೊ ಹೀಗಾಗಿ ಏನಂತಂದ್ರೆ ನಾವು ಎಷ್ಟು ವಿಕೆಟ್ನ ನಾವು ಇಟ್ಕೊಂಡಿರ್ತೀವಿ ಅಷ್ಟು ಈಸಿ ಆಗುತ್ತೆ ನಮಗೆ ಬಿಗ್ ಸ್ಕೋರ್ ಟಾರ್ಗೆಟ್ ಅವ್ರನ್ನ ಸೆಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಬುಮ್ರಾ ಇದ್ದಾರೆ. ಆ್ಯಂಡ್ ಬುಮ್ರಾಗೆ ಈ ವಿಕೆಟಲ್ಲಿ ಏನಂತಂದರೆ ವೇರಿಯೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೊ ವೇರಿಯೇಷನ್ಸ್ ಹರ್ಷದೀಪ್ ಇದ್ದಾರೆ. ಹರ್ಷದೀಪ್ ಕೂಡ ನ್ಯೂ ಬಾಲಲ್ಲಿ ತುಂಬ ಸ್ವಿಂಗ್ ಮಾಡುವಂಥ ಬೌಲರ್. 2 ಕಡೆ ಸ್ವಿಂಗ್ ಮಾಡ್ತಾರೆ, ಆಚೆನೂ ಹಾಕ್ತಾರೆ ಒಳಗಡೆನೂ ಹಾಕ್ತಾರೆ. ಆ್ಯಂಡ್ ವರುಣ್ ಚಕ್ರವರ್ತಿ ಈ ಮ್ಯಾಚಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗ್ತಾರೆ ಈ ವಿಕೆಟಲ್ಲಿ. ಸ್ಲೋ ವಿಕೆಟ್ ಇರುತ್ತೆ. ಅವರು ಕೂಡ ಏನಂತಂದರೆ ನಾವು ಪಾಕಿಸ್ತಾನದ ಬೌಲರ್ ನಾವು ಉಮ್ರಾನ್ ನಜೀರ್ ಅಂತ ಹೇಳಿದ್ವಿ. ಸೊ ನಮ್ಮ ಟೀಮಲ್ಲೂ ವರುಣ್ ಚಕ್ರವರ್ತಿ ಅವ್ರನ್ನ ಪಿಕ್ ಮಾಡೋದೇ ತುಂಬ ಕಷ್ಟ. ಅವರು ಯಾವ ಥರ ಮಿಸ್ಟ್ರಿ ಸ್ಪಿನ್ನರ್, ಒಂಥರ ಗೂಗ್ಲಿನೂ ಆಗ್ತಾರೆ ಆ್ಯಂಡ್ ಫಿಂಗರ್ಸಲ್ಲೂ ಹೊಡಿತಾರೆ. ಸೊ ಹೀಗಾಗಿ ಏನಂತಂದರೆ ಒಂದು ಒಳ್ಳೆ ಬ್ಯಾಟಲ್ ಆಗತ್ತೆ. ಆ್ಯಂಡ್ 2 ಟೀಮು ಸ್ಟ್ರಾಂಗ್ ಆಗಿದೆ. ಹೋಪ್ಫುಲಿ ಇಂಡಿಯಾ ಟೀಮ್ ಗೆಲ್ತಾರೆ ಅಂತ ಅನ್ಕೋತೀನಿ. ಓಕೆ. ಸೊ ಆ್ಯಸ್ ಎ ಅಂಪೈರ್ ಆಗಿರೋದ್ರಿಂದ ನಾನು ಕೇಳ್ತಿರೋದು, ಈಗ ಅಶ್ವಿನ್ ಅವರು ಈ ಕಾಂಟ್ರವರ್ಸಿ ಬಗ್ಗೆ ಮೊನ್ನೆ ಮಾತನಾಡ್ತಾ ಇದ್ರು. ಓಕೆ. ಸೊ ಎಲ್ಲೇ ಒಂದು ಲೈವಲ್ಲಿ ಅವ್ರು ಹೇಳ್ತಾರೆ, ಅವರು ಬ್ರೇಕ್ ಮಾಡಿ ಬಾಲ್ ಆಗ್ತಾರೆ ಅಂದರೆ ಬ್ಯಾಟ್ಸ್ಮನ್ ಕೂಡ ಮುಂದೆ ಬಂದು ಅಂದರೆ ಬಾಲ್ ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ಬಂದು ನಿಂತ್ಕೊಳ್ಳಿ, ಅದರಲ್ಲಿ ತಪ್ಪೇನಿಲ್ಲ ಅಂತ. ಸೊ ಇಂಥದ್ದೊಂದು ಸಜೆಷನ್ ಕೊಡ್ತಾರೆ. ಸೊ ಅದನ್ನು ಒಪ್ಕೊಳ್ಳೋಕ್ಕಾಗತ್ತಾ? ಈಗ ನೋಡಿ, ನಾರ್ಮಲಿ ಫಸ್ಟ್ ಟೈಮ್ ಓಕೆ, ಫಸ್ಟ್ ಬಾಲ್ ಅವ್ರು ಹಾಕುವಾಗ ಬ್ಯಾಟ್ಸ್ಮನ್ಗೆ ಅನಿಸ್ಬೋದು ಅವ್ನು ಯಾವಾಗ ಬಾಲ್ ರಿಲೀಸ್ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಬ್ಯಾಟ್ಸ್ಮನ್ ಹಿಂದೆ ಸರಿಬೋದು. ಬಟ್ ಒಂದ್ಸರಿ ಅಂಪೈರ್ಗೆ ಕನ್ವಿನ್ಸ್ ಆದರೆ ಇವ್ನು ಪ್ರತಿ ಬಾಲ್ ಇದೇ ಥರ ಹಾಕ್ತಾ ಇದ್ದಾನೆ, ಇವ್ನು ನಾರ್ಮಲ್ ಆ್ಯಕ್ಷನ್ನೇ ಇದು ಅಂದಾಗ ಸೊ ನಾವು ಬ್ಯಾಟ್ಸ್ಮನ್ಗೆ ಹೇಳ್ತೀವಿ ಈ ಹ್ಯಾಸ್ ಟು ಅಡ್ಜಸ್ಟ್. ಇಲ್ಲ ಸಡನ್ಲಿ ನಾವು ಅವಾಗ ರೂಲ್ಸೇ ಫಾಲೋ ಮಾಡಬೇಕು. ರೂಲ್ಸ್ ಆದ್ಮೇಲೆ ನೀವು ಮೂವ್ಮೆಂಟ್ ಆಗಬೇಕು. ಹೌದು, ಅವ್ನು ಫೇಸ್ ಮಾಡಲೇಬೇಕು. ಅವ್ನು ಪ್ರತಿ ಸರಿ ಬ್ಯಾಕ್ಔಟ್ ಮಾಡೋಕ್ಕಾಗಲ್ಲ. ಓಕೆ. ಇವತ್ತಿನ ಟಾರ್ಗೆಟ್ ಏನಂತ ಅನಿಸ್ಬೋದು ನಿಮಗೆ? ಯಾಕಂದರೆ ಸ್ಲೋ ಪಿಚ್ ಆಗಿರೋದ್ರಿಂದ ಈ ಟಾಸ್ ಮತ್ತು ಟಾರ್ಗೆಟು ನನಗೆ ಅದಕ್ಕಿಂತ ಮುಂಚೆ ಟೀಮ್ ಕಾಂಬಿನೇಷನ್ ಯಾವ ಥರ ಇರುತ್ತೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಈಗ ಇನ್ ಕೇಸ್ ಅಭಿಷೇಕ್ ಶರ್ಮಾ ಫಿಟ್ ಇದ್ದರೆ
ಅವರು ಸಂಜು ಸ್ಯಾಮ್ಸನ್. ಇಲ್ಲ ನಾ ಎಲ್ಲೋ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲೋ ಸೂರ್ಯ ಅವ್ರು ಮಾತನಾಡಿದ್ ನೋಡಿ, ಪಾಕಿಸ್ತಾನ ಕ್ಯಾಪ್ಟನ್ ಹೇಳ್ತಾರೆ ನಮಗೆ ಹಿ ಈಸ್ ಎ ಗುಡ್ ಟ್ಯಾಲೆಂಟ್ ಅಭಿಷೇಕ್ ಶರ್ಮಾ, ಸೊ ಅಂತ ಟ್ಯಾಲೆಂಟ್ ಮುಂದೆ ನಾವು ಆಡೋಕೆ ಇಷ್ಟಪಡ್ತೀವಿ, ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವರು ರಿಪ್ಲೈ, ಪಾಕಿಸ್ತಾನ ಕ್ಯಾಪ್ಟನ್ ಕೇಳ್ತಾರೆ ಅಂದ್ರೆ ಅಭಿಷೇಕ್ 100% ಆಡ್ತಾರೆ ಅಂತ. ಓಕೆ, ಸೊ ಅದು ಅಭಿಷೇಕ್ ಶರ್ಮಾ ಮಾಡಿದ್ರೆ ತುಂಬಾ ಒಳ್ಳೇದು ನಮಗೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಪಿಚ್ ಟರ್ನರ್ಗೆ ಸ್ಪಿನ್ನಿಂಗ್ ಹೆಲ್ಪ್ ಆಗೋದ್ರಿಂದ ಮೇ ಬಿ ವಾಷಿಂಗ್ಟನ್ ಸುಂದರ್ ಆಡ್ಬೋದಾ ಈ ಮ್ಯಾಚು ಅಂತ. ರಿಂಕು ಸಿಂಗ್ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಆಲ್ರೌಂಡರ್ ಇರೋದ್ರಿಂದ ಇಂಡಿಯನ್ ಟೀಮ್ ಒಂದು ಚೂಸ್ ಮಾಡ್ಬೋದಾ ಅಂತ ಏನೋ ಅನಿಸ್ತಾ ಇದೆ. ಬಟ್ ತುಂಬಾ ಇನ್ನೊಂದೇ ನಾವು ಏನು ನೋಡ್ಬೇಕಂದ್ರೆ, ನಮ್ಮ ಹತ್ರ 2 ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಇದ್ದಾರೆ, ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ. ಸೊ ಮತ್ತು ಈ ಪಿಚ್ಚಲ್ಲಿ ಎನಿವೇ ನಮ್ದು 4 overs ಆರ್ ಸೇಫ್ ವಿತ್ ಬುಮ್ರಾ. ಸೊ ಇನ್ ಕೇಸ್ ನಾವು ಸ್ಪಿನ್ ಇನ್ನೊಂದು ತೊಗೊಳ್ಬೇಕಂದ್ರೆ ಒಂದು ಆಪ್ಷನ್ ಇದೆ, ಹರ್ಷದೀಪ್ ಸಿಂಗ್ ಬದಲು ಕುಲ್ದೀಪ್ ಯಾದವ್ ಆಡಿಸ್ತಾರ ಅಂತ. ಇಟ್ ವೆರಿ ಇಂಟ್ರೆಸ್ಟಿಂಗ್ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್. ಇಂಡಿಯನ್ ಟೀಮ್ ಯಾವ ಥರ ಹೋಗ್ತಾರೆ ಈ ಮ್ಯಾಚ್ಗೆ ಅಂತ ನೋಡೋದು ಇಂಟ್ರೆಸ್ಟಿಂಗ್ ಆಗುತ್ತೆ. ಟಾರ್ಗೆಟ್ ನಾವು ಟಾರ್ಗೆಟ್ ಲಾಸ್ಟ್ ಮಾತಾಡೋಣ ಸರ್. ಈಗ ನಮಗೆ ಓಪನಿಂಗ್ ಅಭಿಷೇಕ್ ಶರ್ಮಾ ಆಡಿಲ್ಲ ಅಂದ್ರೆ ಇನ್ ಕೇಸ್ ನಮಗೆ ಸಂಜು ಸ್ಯಾಮ್ಸನ್ ಆಪ್ಷನ್ ಇದ್ದಾರೆ, ಮೇ ಬಿ ಆಡಿಸಬಹುದು ಅಂತ ಅನ್ಸತ್ವಾ? ಡೆಫಿನೆಟ್ಲಿ ಅಭಿಷೇಕ್ ಶರ್ಮಾ ಆಡಿಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಆಡಿಸ್ತಾರ ಅಂತ ಅನ್ಸುತ್ತೆ. ಇಲ್ಲ, ಲೆಫ್ಟ್ ಅಂಡ್ ರೈಟ್ ಆದ್ರೆ ತುಂಬಾ ಒಳ್ಳೇದು ನಮಗೆ. ಯಾಕಂದ್ರೆ ಅನಿರುದ್ಧ್ ಹೇಳಿದಂಗೆ ಅವ್ರು ಆಫ್ ಸ್ಪಿನ್ನರ್ ತೊಗೊಂಡು ಬಂದ್ರೆ ನಾವು ಸ್ಟ್ರೈಕ್ ರೊಟೇಟ್ ಮಾಡೋದು ಈಸಿ. ನಾವು ಈಗ ಪಿಚ್ ಗ್ರೌಂಡ್ ದೊಡ್ಡದಿರೋದ್ರಿಂದ ನಾವು ಎವ್ರಿ ಓವರ್ಗೆ 1 4 2 6 ಆ ಥರ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಈ ಪಿಚ್ಚಲ್ಲಿ. ಸೊ ನಾವು ಎಷ್ಟು ಸ್ಟ್ರೈಕ್ ರೊಟೇಟ್ ಮಾಡ್ತೀವಿ, ನಾವು ಸ್ಕೋರ್ ಬೋರ್ಡ್ ಪ್ರೆಷರ್ ಅಂತ ಏನು ಮಾತಾಡ್ತೀವಿ ಅದು ಆದಷ್ಟು ನಮ್ಮ ಬ್ಯಾಟ್ಸ್ಮನ್ ಮೇಲೆ ಬರಬಾರ್ದು. ಅಂದರೆ ನಾವು ಎಷ್ಟು ಮಿಡ್ಲ್ ಆರ್ಡರ್, ನಾವು ಸಿಂಗಲ್ಸ್ ಡಬಲ್ಸ್ ಎಷ್ಟು ಪುಷ್ ಮಾಡ್ತೀವಿ ಅನ್ನೋದಕ್ಕೆ ಲೆಫ್ಟ್ ರೈಟ್ ಕಾಂಬಿನೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಕಡೆಯಿಂದ ಆಲ್ಮೋಸ್ಟ್ ಸ್ಪಿನ್ನರ್ಸ್ಗಳನ್ನೇ ಜಾಸ್ತಿ ಪ್ಲೇಯಿಂಗ್ 11 ಇಟ್ಕೋತಾರೆ ಅಂತ ಅನ್ಸುತ್ತಾ? ನಾರ್ಮಲಿ ಅವ್ರ ಹಿಂದಿಂದ ಪಂದ್ಯ, ಬಿಕಾಸ್ ನೀವು ಪಿಚ್ ಕಂಡೀಷನ್ ಹೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಹಂಗೆ ಅನ್ಸುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಅವ್ರು ಸೆಕೆಂಡ್ ಓವರೇ ಸ್ಪಿನ್ನರ್ ಇಂದ ಶುರು ಮಾಡಿದ್ದಾರೆ. ಸೊ 20 ಓವರಲ್ಲಿ 16 ಓವರ್ ಸ್ಪಿನ್ನರ್ ಹಾಕಿದ್ದಾರೆ ಅವರು. ಸೊ ಮೋಸ್ಟ್ಲಿ ಅದೇ ಕಾಂಬಿನೇಷನ್ ಹೋಗ್ಬೋದು ಅನ್ಸುತ್ತೆ. ಸೊ 5 ಜನ ಸ್ಪಿನ್ನರ್ಸ್ ಇದ್ದಾರೆ. ಸೊ ಅದರಲ್ಲಿ ತಾರಿಕ್ ಅಂತೂ 100% ಇರ್ತಾರೆ ಐ ಥಿಂಕ್. ನೋಡೋಣ ಏನಾಗುತ್ತೆ. ತಾರಿಕ್ ಅವ್ರದ್ದು ಟ್ರಂಪ್ ಕಾರ್ಡ್ ಇರ್ತಾರೆ. ಸೊ ಇವತ್ತಿನ ಕಂಡೀಷನ್ ಅಲ್ಲಿ ಅವರು ಸೆಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್, ಅಪೋಸಿಷನ್ ಆಫ್ ನಮ್ಮ ವಿರುದ್ಧದಲ್ಲಿ ತಾರಿಕ್ಗೆ? ಇಲ್ಲ, ಈಗ ನೋಡಿ, ಜಸ್ಟ್ ಸ್ವಲ್ಪ ಹೊತ್ತಿಂದ ಜೋಸೆಫ್ ಹೂವರು ಹೇಳಿದರು, ಈಗಿಂದ ಟೆಕ್ನಾಲಜಿ ಯಾವ ಥರ ಇದೆ ಅಂದರೆ ನಮ್ಮ ಇಂಡಿಯನ್ಸಲ್ಲಿ ಸಪೋರ್ಟ್ ಸ್ಟಾಫಲ್ಲಿ ವಿಡಿಯೋ ಅನಲಿಸ್ಟ್ ಅಂತ ಇರ್ತಾರೆ. ಸೊ ವಿಡಿಯೋ ಅನಲಿಸ್ಟ್ ಎಲ್ಲ ಡೇಟಾ ಎಲ್ಲ ಕೊಡ್ತಾರೆ, ವಿಡಿಯೋಸ್ ಎಲ್ಲ. ಸೊ ನಮ್ಮ ಟೀಮ್ಸ್ ಎಲ್ಲ ಸ್ಟಡಿ ಮಾಡಿಬಿಟ್ಟಿದ್ದೇವೆ ನಾವು. ಆ ಬೌಲರ್ ವಿಡಿಯೋ ಯಾವ ಥರ ಹಾಕ್ತಾರೆ, ಏನು ಮಾಡ್ತಾರೆ, ಇಂಚು ನಾವು ಸ್ಟಡಿ ಮಾಡಿರ್ತೀವಿ. ಸೊ ಬ್ಯಾಟ್ಸ್ಮನ್ಗೆ ಹೋದಾಗ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನಿರಲ್ಲ. ಸೊ ಉಸ್ಮಾನ್ ತಾರಿಕ್ ಈಸ್ ಜಸ್ಟ್ ಅನದರ್ ಬೌಲರ್ ಇಂಡಿಯನ್ ಬ್ಯಾಟ್ಸ್ಮನ್ಗೆ ಇವತ್ತು. ಸೊ ಇಂಡಿಯನ್ಸ್ ಎರಡನೇ ವಿಚಾರ ಇಲ್ದೇ ಫ್ರೀಯಾಗಿ ಆಡ್ತಾರೆ ಇವತ್ತು. ಓಕೆ, ಇವತ್ತು ನಮ್ಮ ಕಡೆಯಿಂದ ಯಾರ ಒಂದು ಪ್ರದರ್ಶನ ಅತ್ಯುತ್ತಮ ಅನ್ನುವಂಥದ್ದು ರೀತಿಯಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗನ್ಸೋ ಪ್ರಕಾರ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್. ಬಿಕಾಸ್ ಸ್ಯಾಮ್ಸನ್ ಈಗ ಆಡಿರೋ 2 ಮ್ಯಾಚ್ಗಳಲ್ಲೂ ಕೂಡ ಫೇಲ್ಯೂರ್ ಆಗಿರೋದು. ಸೊ ಓಪನಿಂಗ್ ಇಳಿಸ್ಬೇಕಂದ್ರೂ ಕೂಡ ಸ್ವಲ್ಪ ಸ್ಟ್ರಗ್ಲಿಂಗ್ ಅಂತ ಅನಿಸುತ್ತೆ. ಆಮೇಲೆ ನಾನು ಹೇಳ್ದಂಗೆ ಅಮೇರಿಕಾ ಅಪೋಸಿಟಲ್ಲಿ 6 ವಿಕೆಟ್ಸ್ 77ಗೆ ಲಾಸ್ ಆಗಿದ್ದು. ಸೊ ಸ್ಟಾರ್ಟಿಂಗಲ್ಲೇ ಕೊಲ್ಯಾಪ್ಸ್ ಆಗಿಬಿಟ್ರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಇನ್ಕ್ಲೂಡಿಂಗ್ ಎಮೋಷ್ನಲಿ ಟಚ್ ಆಗಿರೋ ಮ್ಯಾಚ್ ಆಗಿರೋದ್ರಿಂದ ತುಂಬ ಪ್ಯಾನಿಕ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಅಂಥ ರಿಸ್ಕ್ ಫ್ಯಾಕ್ಟರ್ ತೆಗೆದುಕೊಳ್ತಾರಾ ಅಂತ, ಅಂದರೆ ಸ್ಯಾಮ್ಸನ್ ಅಂತ ತಗೊಳ್ಳೋದು? ಅಲ್ಲ, ಈ ವಿಕೆಟಲ್ಲಿ ನಂಗೆ ಏನಂತಂದ್ರೆ ಲೈಕ್ ಸೂರ್ಯಕುಮಾರ್ ಯಾದವ್ ನೀವು ನೋಡ್ಬೋದು, ಸ್ಪಿನ್ನರ್ಸಿಗೆ ತುಂಬಾ ಸ್ವೀಪ್ ಶಾಟ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂಡ್ 360 ಡಿಗ್ರಿ ಪ್ಲೇಯರ್ ಅಂತಾನೆ ಹೇಳ್ಬೋದು ಈ ವಿಕೆಟಲ್ಲಿ. ಬಿಕಾಸ್ ಏನಂತಂದ್ರೆ ನೀವು ಅಭಿಷೇಕ್ ಶರ್ಮಾ ನೋಡ್ಬೋದು, ಇಶಾನ್ ಕಿಶನ್ ನೋಡ್ಬೋದು, ಇವ್ರು ಯಾರು ಸ್ಲಾಗ್ ಸ್ವೀಪ್ ಹೊಡಿತಾರೆ ಹೊರತು ಸೂರ್ಯಕುಮಾರ್ ಯಾದವ್ ತರ ಸ್ವೀಪ್ ಯಾರು ಅಷ್ಟು ಹೊಡೆಯಲ್ಲ. ಸೊ ಈ ವಿಕೆಟ್ ಅಲ್ಲಿ ಏನಂತಂದ್ರೆ ಸೂರ್ಯಕುಮಾರ್ ಯಾದವ್ ಬಿಕಾಸ್ ಡಿಪೆಂಡ್ ಆನ್, ಇವಾಗ ಸ್ಪಿನ್ನರ್ಸ್ ಪಾಕಿಸ್ತಾನ ಎಷ್ಟು ಜನ ಸ್ಪಿನ್ನರ್ಸ್ ಆಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು USA ಮೇಲೆ ಮ್ಯಾಚ್ ನೋಡಿರ್ಬೋದು, ಸೂರ್ಯಕುಮಾರ್ ಯಾದವ್ ಸ್ಪಿನ್ನರ್ಸ್ ಬಂದ್ರೆ ಸಾಕು ಸ್ವೀಪ್ ಎಷ್ಟು ಚೆನ್ನಾಗಿ ಪೇಸ್ ಮಾಡ್ತಾ ಇದ್ರು ಅಂತ. ಸೊ ಹೀಗಾಗಿ ಸೂರ್ಯಕುಮಾರ್ ಯಾದವ್ ಇಲ್ಲಿ ನಂಗೆ ಒಂಥರ ಟ್ರಂಪ್ ಕಾರ್ಡ್ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಓಕೆ, ಮತ್ತೊಬ್ರು ಗೆಸ್ಟ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆ, ಭೂಮಿಕಾ ನಟಿ. ಮ್ಯಾಮ್ ನಮಸ್ಕಾರ. ಸರ್ ನಮಸ್ತೆ ಮ್ಯಾಮ್, ಹೇಗೆ ಅನಿಸ್ತಾ ಇದೆ? ತುಂಬಾ ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್ಗೆ?
ಖಂಡಿತವಾಗ್ಲು ಬರೀ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಏನು ಅಲ್ಲ, ಪ್ರತಿಯೊಂದು ಮ್ಯಾಚ್ಗೂ ನಾನು ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ. ಯಾಕಂದ್ರೆ ನಾನಂತೂ ಪಕ್ಕಾ ಕ್ರಿಕೆಟ್ ಪ್ರೇಮಿ. ಅಂಡ್ ಇವತ್ತಿನ ಮ್ಯಾಚ್ ಸ್ವಲ್ಪ ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದ ಸೊ ಲೈಕ್ ನಾವು ಮೊನ್ನೆ ಎಲ್ಲ ಆಡಿದ್ವಿ, ಅದೆಲ್ಲ ನಮ್ಗೇನು ಅನ್ಸಿಲ್ಲ. ಬಟ್ ಇವತ್ತಿನ ಮ್ಯಾಚ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನಿದೆ, ಈ ಮ್ಯಾಚ್ಗಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ನಾನು. ಓಕೆ, ಯಾರ ಒಂದು ಅತ್ಯುತ್ತಮ ಪ್ರದರ್ಶನ ಬರುತ್ತೆ ಅಂತ ನೀವು ಅನ್ಕೊಳ್ತೀರಾ? ಸರ್ ಇಲ್ಲ ಸರ್, ಇವತ್ತು ಯಾರ್ದು ಅಂತಲ್ಲ, ನಾವು ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ನಾವು ಇಲ್ಲಿ ಟಾರ್ಗೆಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾಚ್ ಅಂತ ಬಂದಾಗ ಇಲ್ಲ ಎವ್ರಿ ಟೈಮ್ ನಾವು ಮ್ಯಾಚ್ ಅಂತ ಬಂದಾಗ ಏನ್ ಮಾಡ್ತೀವಿ, ವಿರಾಟ್ ಕೊಹ್ಲಿನೇ ಆಡ್ಬೇಕು ಅಥವಾ ಮತ್ತೊಬ್ರೆ ಆಡ್ಬೇಕು, ಇಲ್ಲ ಸರ್. ಪ್ರತಿಯೊಬ್ರು 11 ಪ್ಲೇಯರ್ಸ್ ಏನಿದಾರೆ ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನ್ ಜೊತೆ ನಾವೇನಾಗುತ್ತೆ ಅಂದ್ರೆ ತುಂಬಾ ಕಮ್ಮಿ ಮ್ಯಾಚ್ ಗಳನ್ನ ಆಡ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ಬೇರೆ ಟೀಮ್ ಜೊತೆ ನಾವು ಒನ್ ಡೇ ಸೀರೀಸ್ ಆಡ್ತೀವಿ ಅಥವಾ ಬೇರೆ ಎಲ್ಲ ಮ್ಯಾಚ್ ಆಡ್ತಾ ಇರ್ತೀವಿ. ಸೊ ಅವ್ರಿಗೆ ಸ್ಟ್ರೆಂತ್ ವೀಕ್ನೆಸ್ ಏನಿದೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಪ್ರತಿ ಒಂದು ಮ್ಯಾಚಸ್ ನೋಡ್ತಾ ಇರ್ತೀವಿ. ಆದ್ರೆ ಪಾಕಿಸ್ತಾನ್ ಜೊತೆ ನಾವು ತುಂಬಾ ಕಮ್ಮಿ ಮ್ಯಾಚ್ ಗಳನ್ನ ಆಡ್ತಿರೋದ್ರಿಂದ ಅಂಡ್ ಅವರ ಪ್ರದರ್ಶನ ಏನಿದೆ IPL ಅಲ್ಲಿ ಕೂಡ ಅವ್ರು ನಮ್ಮ IPL ಅಲ್ಲಿ ಕೂಡ ಆಡ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾಗ್ಬೇಕು ಅಂದ್ರೆ ಈ ತರ ಮ್ಯಾಚಸ್ ಅಲ್ಲಿ ಗೊತ್ತಾಗೋದು. ಅಂಡ್ ಇವತ್ತಿನ ಮ್ಯಾಚ್ ಏನಾಗುತ್ತೆ, ತುಂಬಾ ದಿವಸ ಆದ್ಮೇಲೆ ನಾವು ಪಾಕಿಸ್ತಾನ್ ಜೊತೆ ಆಡ್ತಾ ಇದೀವಿ. ಸೊ ಅವ್ರು ಏನ್ ಪ್ರಾಕ್ಟೀಸ್ ಅಲ್ಲಿ ಇದಾರೆ, ಏನ್ ಪ್ರಾಕ್ಟೀಸ್ ಮಾಡಿದ್ದಾರೆ, ಸೊ ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಇವತ್ತು ಗ್ರೌಂಡಿಗೆ ಬಂದಾಗ್ಲೇ ಗೊತ್ತಾಗೋದು. ಅಂಡ್ ನಮ್ಮ ಇಂಡಿಯನ್ ಪ್ಲೇಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅವರು ಎಲ್ಲಾ ಮ್ಯಾಚಸ್ ನೋಡಿರ್ತಾರೆ. ಯಾರ ಸ್ಟ್ರೆಂತ್ ಏನು, ಯಾರ ವೀಕ್ನೆಸ್ ಏನು, ಯಾರು ಹೆಂಗ್ ಆಡ್ತಾರೆ ಅಂತ ಪ್ರತಿಯೊಂದು ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ಅಂಡ್ ಅವರ ಟೀಮ್ ನ ಬಗ್ಗೆ ನಮ್ಗೆ ಸ್ವಲ್ಪ ಕಮ್ಮಿ ನಾಲೆಜ್ ಇರುತ್ತೆ. ಯಾಕಂದ್ರೆ ನೋಡಿರ್ತಾರೆ, ಬಟ್ ಸ್ವಲ್ಪ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಸ್ವಲ್ಪ ಕಮ್ಮಿ ಗೊತ್ತಿರೋದ್ರಿಂದ ನಾವು ಆದಷ್ಟು ಹುಷಾರಾಗಿ ಇವತ್ತಿನ ಮ್ಯಾಚ್ ಖಂಡಿತವಾಗ್ಲೂ ಆಡ್ಲೇಬೇಕಾಗುತ್ತೆ. ಅಂಡ್ ಇವತ್ತು ನನಗಂತೂ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ನಮ್ಮ ಇಂಡಿಯನ್ ಪ್ಲೇಯರ್ ಬಿಟ್ಟು ನಾವು ಅವ್ರನ್ನ ಯಾವತ್ತೂ ಈ ತರ ಮ್ಯಾಚಸ್ ಅಲ್ಲಿ ಅಲ್ಲಗೆಳೆಯಕ್ ಆಗದೇ ಇಲ್ಲ. ಯಾಕಂದ್ರೆ ಒಂದೊಂದ್ಸಲ ಫಿನಿಕ್ಸ್ ತರ ಎದ್ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಕೊಲಂಬೋದಲ್ಲಿ ಏನ್ ನಡೀತಾ ಇದೆ, ತುಂಬಾ ಹುಷಾರಾಗಿ ತುಂಬಾ ಕೇರ್ಫುಲ್ ಆಗಿ ಆಡ್ಬೇಕಾಗುತ್ತೆ. ಆಫ್ಟರ್ ದಟ್ ಈ ನಮ್ಮ ಸಿಂಧೂರ ಆಪರೇಷನ್ ಆದ್ಮೇಲೆ ಆಗ್ತಾ ಇರುವಂತ ಒಂದು ವರ್ಲ್ಡ್ ಕಪ್ ಇದು, ಎಸ್ಪೆಷಲಿ ಪಾಕ್ ಮೇಲೆ. ಸೊ ಅದು ಎಕ್ಸೈಟ್ಮೆಂಟ್ ಅನ್ನುವಂಥದ್ದು 100% ದಾಟ್ ಹೋಗಿರುತ್ತೆ. ಬಿಕಾಸ್ ಯಾಕಂದ್ರೆ ಸುಮಾರು ಕಾಂಟ್ರವರ್ಸಿಗಳ ನಂತರದಲ್ಲಿ ಈ ಮ್ಯಾಚ್ ಆಗ್ತದೆ. ಅವರು ಕೂಡ ನಾವು ಭಾರತದ ಮೇಲೆ ಆಡೋದಿಲ್ಲ ಅಂತ ಹೇಳಿದ್ದು, ವಾಪಸ್ ಒಪ್ಕೊಂಡು ಬಂದಿದ್ದು, ಮ್ಯಾಚ್ ಅನ್ನ ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಿಸಿದ್ದು. ಹೌದು, ಇಲ್ಲಿ ಸಿಂಧೂರ ವಿಷಯ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಇಲ್ಲಿ ಗ್ರೌಂಡ್ ಹೋದಾಗ ಎಲ್ರು ಪ್ಲೇಯರೇ ಆಗಿರ್ತಾರೆ. ಅಂಡ್ ಲಾಸ್ಟ್ ಟೈಮ್ ಏನಾಗಿತ್ತು, ಲಾಸ್ಟ್ ಟೈಮ್ ಅವ್ರು ಏನ್ ಪ್ರವೋಕ್ ಮಾಡಿದ್ರು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅನ್ನೋದು ನಾವು ಖಂಡಿತವಾಗ್ಲೂ ನೋಡಿದೀವಿ. ರಾಕೆಟ್ ಹಾರಿಸಿರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬಾ ನೋಡ್ಬಿಟ್ಟಿದೀವಿ. ಅದಕ್ಕೇನ್ ಉತ್ತರ ಕೊಡ್ಬೇಕು ಆಲ್ರೆಡಿ ನಮ್ ಪ್ಲೇಯರ್ಸ್ ಕೊಟ್ಟಿದ್ದಾರೆ. ಸೊ ಇವತ್ತು ಕೂಡ ಅಷ್ಟೇ, ಅವ್ರು ಆಡಲ್ಲ ಅಂದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೊ ಕೊಲಂಬೋಗೆ ಶಿಫ್ಟ್ ಮಾಡಿದ್ದು ನಿಜ. ಯಾಕಂದ್ರೆ ಅವ್ರಿಗೆ ಇಂಡಿಯಾಕ್ ಬರೋಷ್ಟು ಮೀಟರ್ ಇಲ್ಲ ಸರ್. ಮೀಟರ್ ಬೇಕು ಅಂತೀವಲ್ಲ, ಆ ಮೀಟರ್ ಇಲ್ಲ ಇಲ್ಲಿ ಬರೋದಿಕ್ಕೆ. ಸೊ ಇವತ್ತಿನ ಪ್ರದರ್ಶನ ಖಂಡಿತವಾಗ್ಲು ನಾವು ಲಾಸ್ಟ್ ಇವಾಗ ನಮ್ಮ ಕಿಡ್ಸ್ ಕೂಡ ಅಷ್ಟೇ ಟ್ರೋಫಿ ಗೆದ್ಕೊಂಡ್ ಬಂದ್ರು. ಅಂಡ್ WPL ಅಲ್ಲಿ ನಮ್ಮ RCB ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಬರ್ತಾ ಇರೋದ್ರಿಂದ ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನಿದೆ ಖಂಡಿತವಾಗ್ಲು ಗೆಲುವು ಅನ್ನೋದು ಭಾರತಕ್ಕಂತೂ ಖಂಡಿತವಾಗ್ಲೂ ಇದೆ ಸರ್. ಓಕೆ, ಹೋಲ್ಡ್ ಆನ್ ಭೂಮಿಕಾ ಅವರೇ, ಮಾತನಾಡಿಸ್ತೀನಿ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅಂಡರ್-19 ಆಯ್ತು, ವುಮೆನ್ಸ್ ವರ್ಲ್ಡ್ ಕಪ್ ಆಯ್ತು, ಈಗ ಬಾಕಿ ಇರೋದು ನಮ್ದು ಮಾತ್ರ ಮೆನ್ಸ್ ವರ್ಲ್ಡ್ ಕಪ್. ಸೊ ಅದು ಕೂಡ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ. ಸೊ ಅದೊಂದು ಪಾಸಿಟಿವ್ ವೈಬ್ ಅಂತೂ ತುಂಬಿರುತ್ತೆ ಅಲ್ಲಿಂದ. ಒಂದೊಂದೇ ಕಪ್ಗಳು, ವರ್ಲ್ಡ್ ಕಪ್ಗಳು ಬರ್ತಾ ಇರೋದ್ರಿಂದ. ಸೊ ಈಗ ನಾವು ಚಾಂಪಿಯನ್ಸ್, ಹಾಲಿ ಚಾಂಪಿಯನ್ಸ್. ಸೊ ಅದನ್ನು ಡಿಫೆಂಡಿಂಗ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಈಗ. ಕರೆಕ್ಟ್. ಬಟ್ ನೋಡಿ, ನಾವೆಲ್ಲ ಮೀಡಿಯಾ ಸಪೋರ್ಟು, ನಾವು ಫ್ಯಾನ್ಸ್ ಬೇಸು ಎಲ್ಲ ನಾವು ಸಪೋರ್ಟು ಮಾಡ್ತಾ ಇದ್ದೀವಿ. ನಮ್ಗೆ ಎಕ್ಸೈಟ್ಮೆಂಟು ಇದೆ, ನಮಗೆ ಅದು ಪ್ರೆಷರು ನಾವು ವಿ ಆರ್ ಏಬಲ್ ಟು ಫೀಲ್. ಬಟ್ ಆಸ್ ಅ ಪ್ಲೇಯರ್, ಆಸ್ ಅ ಪ್ರೊಫೆಷನಲ್ ಪ್ಲೇಯರ್ ಯಾವ ಥರ ಇರ್ತಾರೆ ಅಂದರೆ, ಯಾವ ಥರ ಅವ್ರ ಮ್ಯಾಚ್ ನೋಡೋದಂದ್ರೆ ಇಟ್ ಇಸ್ ಜಸ್ಟ್ ಅನದರ್ ಮ್ಯಾಚ್. ಅವ್ರಿಗೆ ಇನ್ನೊಂದು ಮ್ಯಾಚ್ ಅಷ್ಟೇ ಇದು. ಯಾಕಂದರೆ ಅವರು ಆ ರೂಟೀನ್ಸ್ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಯಾವ ಪ್ಲೇಯರು ಮೊದಲನೇ ಮ್ಯಾಚ್ ಆಡ್ತಾ ಇಲ್ಲ. ಸೊ ಅವ್ರು ಎಷ್ಟೊಂದು ಮ್ಯಾಚ್ ಆಡ್ಕೊಂಡು ಬಂದಿದ್ದಾರೆ. ಅವ್ರು ಏನು ಪ್ರೊಸೆಸ್ ಮಾಡ್ತಾರೆ ABCD, ಸೊ ಅದನ್ನೇ ಪ್ರೊಸೆಸ್ ಫಾಲೋ ಮಾಡ್ತಾರೆ. ಸೊ ಅದೇ, ಸೊ ಅವರು ಎಕ್ಸ್ಟರ್ನಲ್ ಪ್ರೆಷರ್, ನಾಯ್ಸ್ಗೆ ಅವರು ಕಿವಿ ಕೊಡಲ್ಲ. ಸೊ ಮ್ಯಾಚ್ ಅನ್ನೋ ಥರ ಮ್ಯಾಚ್ ಥರ ತಗೊಳ್ತಾರೆ. ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಪ್ರಕಾರ ಕೊಡಕ್ಕೆ ಆಡ್ತಾರೆ. ಅನಿರುದ್ಧ್ ಅವ್ರು ಈಗ ಆಸ್ ಎ ಕ್ರಿಕೆಟರ್ ಆಗಿ ಅವ್ರು ಹೇಳಿದ್ರು, ಈಗ ಆ ಮೂಮೆಂಟಲ್ಲಿ ಏನು ಬೇಕಾದರೂ ಆಗಬಹುದು, ಎಷ್ಟು ವಿಕೆಟ್ಸ್ಗಳು ಬೇಕಾದರೂ ಹೋಗ್ಬೋದು, ಎಷ್ಟು ರನ್ ಬೇಕಾದರೂ ಆಗ್ಬೋದು. ಸೊ ಅಲ್ಲಿ ಏನೇನು ಡಿಸ್ಕಷನ್ಸ್ಗಳು ಆಗ್ತಾ ಇರುತ್ತೆ, ಡಗೌಟಿಂದ ಏನೇನು ಇನ್ಸ್ಟ್ರಕ್ಷನ್ಸ್ಗಳು ಬರ್ತಾ ಇರುತ್ತೆ ಕೋಚ್ ಕಡೆಯಿಂದ?
ಇನ್ಸ್ಟ್ರಕ್ಷನ್ಸ್ ಅಂದರೆ ಆಸ್ ಅಭಿಜಿತ್ ಅವ್ರು ಹೇಳ್ದಂಗೆ ವಿ ಆರ್ ಆಸ್ ಅ ಕ್ರಿಕೆಟರ್ ನಾವು ಪ್ರೊಫೆಷನಲ್ ಕ್ರಿಕೆಟರ್ಸ್ ನಾವು ವಾಟ್ ಎವರ್ ಏನೇ ಸಿಚುವೇಶನ್ ಆದರೂ ನಾವು ಅದನ್ನು ಬಿಕಾಸ್ ಏನಂದರೆ ಅವರು ಅಷ್ಟು ಮ್ಯಾಚಸ್ ಆಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಹೊರತು ಇವಾಗ ಬೈ ಚಾನ್ಸ್ ಏನಾದರೂ ನೀವು USA ಮ್ಯಾಚೇ ತೊಗೊಳ್ಳಿ, ಇವಾಗ 74-6 ಇದ್ದಾಗ ಆಬ್ವಿಯಸ್ಲಿ ಇವಾಗ ಡಗೋಟಲ್ಲಿ ತುಂಬ ಯಾರಪ್ಪ ಇವಾಗ ಸೂರ್ಯಕುಮಾರ್ 1 ವಿಕೆಟ್ ಹೋಯ್ತಂದ್ರೆ ನಾವು ಇವಾಗ ಸೋಲ್ಬೇಕು ಅಂತಾನೆ ಆ ಥರ ಇರುತ್ತೆ. ಬಟ್ ಏನಂತಂದ್ರೆ ಸೂರ್ಯಕುಮಾರ್ ನಿಂತ್ಕೊಂಡ್ಬಿಟ್ಟು ಆ ಪ್ರೆಷರ್ನ ಹ್ಯಾಂಡಲ್ ಮಾಡಿಕೊಂಡು ಆ ಒಂದು ಸೆಟ್ಟಿಂಗ್ ಟಾರ್ಗೆಟ್ ಕೊಟ್ಟರು. ಸೊ ಹೀಗಾಗಿ ಏನಂತಂದ್ರೆ ಅವರಿಗೆ ಗೊತ್ತಿರತ್ತೆ ಯಾವ ರೀತಿ. ಆ್ಯಂಡ್ ಮೋರ್ ಓವರ್ ಏನಂತಂದ್ರೆ ಡಗ್ಔಟಲ್ಲಿ ಇಷ್ಟು ವಿಕೆಟ್ ಹೋಗಿದಾಗ ಸಡನ್ಲಿ ಅಲ್ಲಿ ಯಾರು ಟೆನ್ಷನ್ ಅಂತೂ ಆಗಿಲ್ಲ. ಬಿಕಾಸ್ ಏನಂತಂದ್ರೆ ಅದು ತುಂಬ ಇಂಪಾರ್ಟೆಂಟ್. ಎಷ್ಟು ಕಾಮ್ ಆಗಿರ್ತೀವಿ ಅಷ್ಟು ಇಂಪಾರ್ಟೆಂಟ್. ಇವಾಗ ನೀವು ಟೆನ್ಷನ್ ಆಗಿದ್ರೆ ನೆಕ್ಸ್ಟ್ ಹೋಗುವಂಥ ಬ್ಯಾಟ್ಸ್ಮನ್ ಕೂಡ ಅಯ್ಯೋ ಆಲ್ರೆಡಿ 7 ವಿಕೆಟ್ ಹೋಗ್ಬಿಟ್ಟಿದ್ದಾವೆ, ಇವಾಗ ನಾವು ಏನು ಮಾಡಬೇಕು ಅಂತ ಆ ಥರ ಡಗ್ಔಟ್ ಇರಲ್ಲ. ಸೊ ಏನಂತಂದರೆ ಅಲ್ಲಿ ಕೋಚ್ ಏನಂತಂದರೆ ಓಕೆ ಇವಾಗ 7 ವಿಕೆಟ್ ಹೋದ್ರು ನೀನು ಫಸ್ಟ್ ಬಾಲ್ ನಿನ್ನ ಬ್ಯಾಕ್ ಇತ್ತ 6 ಹೊಡಿ, ನಿನ್ನ ಶಾರ್ಟ್ಸ್ ನಿನ್ನ ಗೇಮ್ನ ನೀನು ಬ್ಯಾಕ್ ಮಾಡೋ ಅಂತಾನೆ ಹೇಳಿ ಕಳ್ಸಿರ್ತಾರೆ ಕೋಚ್ ಕೂಡ. ಫಿಕ್ಸೆಡ್ ಈ ಪ್ಲೇಯರ್ ಈ ರೋಲ್ ಮಾಡಬೇಕು ಅನ್ನೋದು ಖಂಡಿತ. ಸೊ ಅದನ್ನ ಮಾಡ್ಬರ್ಬೇಕು ಅಷ್ಟೇ. ಅಲ್ಲ ಖಂಡಿತ ಹಂಗೆ ಇದ್ದಾಗ್ಲೇನೆ ಏನಂತಂದ್ರೆ ಇವಾಗ ನಾವು USA ಮೇಲೆ 160-170 ರನ್ಸ್ ನಾವು ಬಂದಿದ್ದು. ಸೊ ಹೀಗಾಗಿ ಲೈಕ್ ಅಭಿಜಿತ್ ಅವ್ರು ಹೇಳ್ದಂಗೆ ಎಷ್ಟೇ ವಿಕೆಟ್ ಹೋದ್ರು ಏನೇ ಹೋದ್ರು ಪ್ರೆಷರ್ ಅಂತೂ ಏನೂ ಇರೋದೇ ಇಲ್ಲ. ಬಿಕಾಸ್ ಏನಂತಂದ್ರೆ ಆಸ್ ಎ ವಿ ಆರ್ ಕ್ರಿಕೆಟರ್ಸ್ ಹೆಂಗೆ ಅಂತಂದ್ರೆ ಪ್ರೊಫೆಷನಲ್ ಕ್ರಿಕೆಟರ್ಸ್, ನಮ್ಗೆ ಅದು ಅಭ್ಯಾಸ ಆಗೋಗಿರತ್ತೆ. ಸೊ ಅದನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಆ ಪ್ರೆಷರು, ಅದನ್ನ ಹೆಂಗೆ ನೀವು ಗೆಲ್ತೀರಾ ಅಷ್ಟು ತುಂಬಾ ಒಳ್ಳೇದು. ಯು ಮೀನ್ ಮ್ಯಾಚ್ ಪ್ರೆಷರ್ ಮಾತ್ರ ಇರುತ್ತೆ. ಈಗ ನಾವೆಲ್ಲ ಗೆಲ್ಲೇಬೇಕು, ಪಾಕಿಸ್ತಾನ ಬಂದಿದೆ ಹೊಡಿಲೇಬೇಕು, ಈ ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ಆಪ್ಷನ್ ಆ ಥರ ಮೈಂಡ್ ಸೆಟ್ ಅಲ್ಲಿ ಇರೋದಿಲ್ಲ ಆಸ್ ಎ ಕ್ರಿಕೆಟರ್. ಇಲ್ಲ ಲೈಕ್ ಹೇಳ್ದಂಗೆ ನಾವು ಪಾಕಿಸ್ತಾನ ಅಂತಾನೆ ಏನಲ್ಲ, ವಿಲ್ ಟೇಕ್ ಆಸ್ ಎ 1 ಗೇಮ್ ಅಟ್ ಎ ಟೈಮ್ ಅಂತಾನೆ ಹೇಳ್ಬೋದು. ನಾವು ಪಾಕಿಸ್ತಾನ ಅಂತಂದ್ರೆ ಇನ್ನೂ ಜಾಸ್ತಿ ಪ್ರೆಷರ್ ಹಾಕೊಂಡ್ಬಿಟ್ಟು ಇರುವಂತ ಗೇಮ್ನು ನಾವು ಹಾಳು ಮಾಡ್ಕೊಂಡು ಇತ್ತಂದ್ರೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಲೈಕ್ ಹೇಳ್ದಂಗೆ ಹೌದು, ನಾವು ಇವಾಗ ಪಾಕಿಸ್ತಾನ ಅವ್ರ ಮೇಲೆ ಆಡ್ತಾ ಇದೀವಿ ಅಷ್ಟೇ. 1 ಗೇಮ್ ಅಟ್ ಎ ಟೈಮ್ ತೊಗೊಂಡು ಆಡಿದ್ರೆ ಸೊ ಯಾವ ಪ್ರೆಷರು ಇರಲ್ಲ, ಏನೂ ಇರಲ್ಲ. ಖಂಡಿತ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದ್ರೆ ಹೈ ವೋಲ್ಟೇಜ್ ಮ್ಯಾಚ್, ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಏನಂತಂದ್ರೆ ನಾವು ಅದನ್ನ ಪ್ರೆಷರ್ನ ಆಚೆ ಕಡೆ ಇಟ್ಬಿಟ್ಟು ನಾವೇನು ಆಡ್ತಾ ಇದ್ದೀವಿ, ಗ್ರೌಂಡಲ್ಲಿ ಕ್ರೌಡ್ ಇರಲ್ಲ, ಇವಾಗ ನಾವು ಹಂಗೆ ವಿದೌಟ್ ಕ್ರೌಡ್ ಆಡ್ತಾ ಇದ್ದೀವಿ ಅಂತಂದು ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಯೂಶುವಲಿ ಒಂದು ಮ್ಯಾಚ್ ಟೈಮ್. ಓಕೆ, ಭೂಮಿಕಾ ಅವರೇ ಫೈನಲಿ ಏನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಏನು ಟಾರ್ಗೆಟು? ನಮ್ಮದೇ ಟಾಸ್ ಆಗಬಹುದಾ? ಆದರೆ ಎಷ್ಟು ಹೊಡಿಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ಇವತ್ತಿನ ಮ್ಯಾಚ್ ಏನಿಲ್ಲ ಅಂದ್ರೆ 200+ ಹೊಡಿಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಅವ್ರಿಗೆ ಅಷ್ಟು ಟಾರ್ಗೆಟ್ ಕೊಟ್ರೇನೆ ನಾವು ಅಲ್ಲಿ ರೀಚ್ ಆಗೋಕ್ ಸಾಧ್ಯ ಆಗೋದು. ಅಂಡ್ ಇವತ್ತಿನ ಟಾಸ್ ವಿನ್ ಆಗಿ ನಾವೇನಾದ್ರು ಫಸ್ಟ್ ನಾವು ಬೌಲಿಂಗ್ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಸ್ಲೋ ಪಿಚ್ ಆಗಿರೋದ್ರಿಂದ ಸ್ವಲ್ಪ ನನ್ಗನ್ಸತ್ತೆ. ಅಂಡ್ ಅಲ್ಲಿ ವೆದರ್ ಕಂಡೀಷನ್ ಬೇರೆ ಸ್ವಲ್ಪ ಕೆಟ್ಟದಾಗೆ ಇದೆ, ಮಳೆ ಬರುವ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನಾದ್ರೆ ಬೌಲಿಂಗ್ ತಗೋಬೇಕಾಗತ್ತೆ. ಅಂಡ್ ಬೌಲಿಂಗ್ ತಗೊಂಡ್ರೆ ಚೆನ್ನಾಗಿ ಮಾಡ್ಬೇಕಾಗುತ್ತೆ ಸರ್. ಫಸ್ಟ್ ಅವ್ರೇನಾದ್ರೂ 140-150 ಒಳಗೆ ಏನಾದ್ರು ಆಲ್ ಔಟ್ ಆದ್ರೆ ನಮ್ಗೆ ತುಂಬಾ ಚಾನ್ಸಸ್ ಇರುತ್ತೆ ಸರ್ ಇವತ್ತು. ಓಕೆ, ಥ್ಯಾಂಕ್ ಯು. ಬ್ಯಾಟಿಂಗ್ ಏನಾದ್ರು ನಾವು ತಗೊಂಡ್ಬಿಟ್ರೆ, ಬ್ಯಾಟಿಂಗ್ ಏನಾದ್ರು ಬಂದ್ಬಿಟ್ರೆ ನಾವು 200+ ಅವ್ರಿಗೆ ಸ್ಕೋರ್ ಕೊಡ್ಲೇಬೇಕಾಗುತ್ತೆ ಸರ್. ಅಷ್ಟೊಂದು ಟಾರ್ಗೆಟ್ 100% ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಭೂಮಿಕಾ ಅವರೇ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸರ್ ಫೈನಲ್ ವರ್ಡ್ಸ್ ತಮ್ಮ ಕಡೆಯಿಂದ. ಗೆಲ್ತೀವಿ ಅನ್ನುವಂಥದ್ದು ನಿಶ್ಚಿತ ಅನ್ನುವಂಥ ರೀತಿಯಲ್ಲಾಗಿದೆ. ಯಾಕಂದರೆ ನಮ್ಮ ಸ್ಟ್ರೆಂತ್ ಅಷ್ಟೊಂದಿದೆ, ಗೆಲುವನ್ನೋದು ಬಿಟ್ಟು ಬೇರೆ ಆಪ್ಷನ್ನೇ ನಮ್ಮ ಹತ್ರ ಉಳಿದಿಲ್ಲ ಅನ್ನುವಂಥದ್ದು, ಅಷ್ಟೊಂದು ಕೆಪಬಿಲಿಟಿಲಂತೂ ನಾವಿದ್ದೀವಿ. ಬಟ್ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಬೇಡ ಅನ್ನುವಂಥದ್ದು, ಇದನ್ನು ನಾವು 2023ರ ODI ವರ್ಲ್ಡ್ ಕಪ್ಪಲ್ಲಿ ನಾವು ಕಲ್ತಿದ್ದೀವಿ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ಅಪೋಸಿಟಲ್ಲಿ ಆಗಿರುವಂಥದ್ದನ್ನು. ಸೊ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅನ್ನುವಂಥದ್ದು. ಸೊ ಫೈನಲ್ ವರ್ಡ್ಸ್. ಓವರ್ ಕಾನ್ಫಿಡೆನ್ಸ್ ಇಂಡಿಯನ್ ಟೀಮಲ್ಲಿ ಸದ್ಯಕ್ಕಿಲ್ಲ. ಯಾಕಂದರೆ ಈಗ ನಾವು ಡ್ರೀಮ್ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ವಿ ಇಂಡಿಯನ್ ಟೀಮ್ದು, ಆ ಥರ ಸ್ಟಾರ್ಟ್ ಆಗಿಲ್ಲ ಈ ವರ್ಲ್ಡ್ ಕಪ್ಪಲ್ಲಿ. ಸೊ ಇಂಡಿಯನ್ ಟೀಮ್ ಇಸ್ ವೆರಿ ಕಾಶಿಯಸ್ ಅಬೌಟ್ ಇಟ್. ಸೊ ಅವ್ರು ಕೇರ್ಫುಲ್ ಆಗಿ ಆಡ್ತಾರೆ. ಈ ಮ್ಯಾಚಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಅಪಾರ್ಟ್ ಫ್ರಮ್ ಬಾಲ್ ಆ್ಯಂಡ್ ಬ್ಯಾಟ್, ವೆದರ್ ಆಲ್ಸೋ ರೋಲ್ ಇರುತ್ತೆ ಅದಕ್ಕೆ. ಸೊ ಅದೊಂದು ತಲೆಯಲ್ಲಿ ವೆದರ್ದು ನೋಡ್ಕೊಂಡು ಆಗ್ಬೇಕು. ಯಾಕಂದರೆ DLS ಬಂದಾಗ ನಾರ್ಮಲಿ ಆ ವೆದರ್, ಈಗ ನಾವೇನು ಫೋರ್ಕಾಸ್ಟ್ ನೋಡಿದ್ದೀವಿ, ಸ್ವಲ್ಪ ಇಂಟ್ರಪ್ಷನ್ಸ್ ಬರ್ಬೋದು ಅನ್ಸತ್ತೆ. ಬಟ್ ಎನಿವೇ ಪ್ಲೇಯಿಂಗ್ ಕಂಡೀಷನ್ ಪ್ರಕಾರ 60 ನಿಮಿಷ ಎಕ್ಸ್ಟ್ರಾ ಟೈಮ್ ಇದೆ. ಸೊ 60 ನಿಮಿಷ ದಾಟಿದ್ರೆ ಓವರ್ಸ್ ಕಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಕ್ಯಾಪ್ಟನ್ ಮತ್ತು ಕೋಚ್ ಯಾವ ಥರ ಕಾಂಬಿನೇಷನ್ ಸೆಟಪ್ ಮಾಡ್ತಾರೆ, ಬ್ಯಾಟಿಂಗ್ ಫಸ್ಟ್ ಹೋಗ್ಬೇಕಾ ಇಲ್ಲ ಬೌಲಿಂಗ್ ತಗೋಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ನಿಮ್ಮ ಪ್ರೆಡಿಕ್ಷನ್ ಬೌಲಿಂಗ್
ಫಸ್ಟ್ ಆಗುತ್ತೆ ಅಂತ. ನಾನು ಗೋಯಿಂಗ್ ಬೈ ಹಿಸ್ಟ್ರಿ ಏನೇನು ಈ ಮ್ಯಾಚ್ ಎಲ್ಲ ನೋಡಿದ್ರೆ ಮಳೆನ ಸೈಡ್ಗೆ ಇಟ್ಟರೆ ಮೊದಲು ಬ್ಯಾಟಿಂಗ್ ಮಾಡೋದು ಬೆಟರ್ ಅಂತ. ಡಿಫೆಂಡ್ ಮಾಡ್ಕೊಳ್ಳೋದು ಈಸಿ, ಯಾಕಂದ್ರೆ ಎಷ್ಟೋ ಯಾವ ಟೀಮ್ ಗೆದ್ದಿರೋದೆಲ್ಲ ಡಿಫೆಂಡ್ ಮಾಡ್ಕೊಂಡಿರೋ ಟೀಮ್ ಅಂತಾನೆ. ಯಾಕಂದ್ರೆ ಪಿಚ್ 40 ಓವರಲ್ಲಿ ಪಿಚ್ ಏನು ಚೇಂಜ್ ಆಗಲ್ಲ. ಸೊ ಸ್ಪಿನ್ನರ್ಸ್ಗೆ ಬಾಲ್ ನಿಂತು ಬರುವಾಗ ಸ್ವಲ್ಪ ಕಷ್ಟ ಆಗತ್ತೆ ಬ್ಯಾಟಿಂಗ್. ಸೊ ಅರೌಂಡ್ 190 ಸ್ಕೋರ್ ಡಿಫೆಂಡ್ ಮಾಡ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ದಟ್ಸ್ ಎನಫ್ ಟಾರ್ಗೆಟಿಂಗ್ ಸ್ಕೋರ್ ಈ ಪಿಚ್ ಅಲ್ಲಿ ಸಾಕು ಅನ್ಸುತ್ತೆ. ಫೈಟಿಂಗ್ ಸ್ಕೋರ್ ಆಗುತ್ತೆ 180. ಓಕೆ ಸರ್, ನಾವು 23 ಬಗ್ಗೆ ಮಾತಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ನೋ ಲಾಸಲ್ಲಿ ಹೊಡೆದು ಗೆದ್ಬಿಡೋದು ಅನ್ನೋ ಥರ ಆಗಿದೆ ಇಂಡಿಯನ್ ಟೀಮ್ದು. ಸೊ ಈ ಟೂರ್ನಮೆಂಟ್ ಕೂಡ ಹಾಗೆ ಆಗುತ್ತೆ ಅಂತ ಅನ್ಸುತ್ತಾ? ಆದರೆ ತುಂಬ ಒಳ್ಳೆಯದು ನನಗೂ ಕೂಡ. ಬಟ್ ಏನಂತಂದರೆ ಲೈಕ್ ನೀವು ಹೇಳ್ದಂಗೆ ತುಂಬ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಆ್ಯಂಡ್ ಏನು ಅಭಿಜಿತ್ ಅವ್ರು ಹೇಳ್ದಂಗೆ ನಮಗೂ ಕೂಡ ಈ 2 ಮ್ಯಾಚಲ್ಲಿ ಏನು ನಾವು ಬಿಲಾಟ್ರಲ್ ಸಿರೀಸಲ್ಲಿ ನೀವು ಹೇಳಿದ್ರೆ ನೌಲಾಸ್ ಹೊಡಿತಾ ಇದ್ವಿ, ಗೆದ್ಕೊಂಡು ಬಂದಿದ್ವಿ ಅಂತ, ಆ ಒಂದು ಪಾರ್ಟ್ನರ್ಶಿಪ್ಪು ಕೂಡ ಈ ಮ್ಯಾಚಲ್ಲಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಏನಂದರೆ ಕೊನೆಯ ಲಾಸ್ಟ್ ಮ್ಯಾಚ್ ಅಭಿಷೇಕ್ ಶರ್ಮಾ ಆಡಿದ್ದಲ್ಲ, ಬಟ್ ಫಸ್ಟ್ ಮ್ಯಾಚ್ ಅವರು ಕೂಡ ಬೇಗ ಔಟ್ ಆಗಿದ್ರು. ಆ್ಯಂಡ್ ಇಶಾನ್ ಕಿಶನ್ ಅವರು ಕೂಡ ಬೇಗ ಔಟ್ ಆಗಿದ್ರು. ಲಾಸ್ಟ್ ಮ್ಯಾಚಲ್ಲಿ ಅವ್ರು ಸ್ವಲ್ಪ 160 ಹೊಡೆದ್ರು. ಸೊ ಈ ಮ್ಯಾಚು ಹೋಪ್ಫುಲಿ ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್ ನಮ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ರಂದ್ರೆ, ಆ್ಯಂಡ್ ಅದರಂತ ಆ್ಯಕ್ಚುಲಿ ಅವ್ರು ಒಳ್ಳೆ ಸ್ಟಾರ್ಟ್ ಕೊಟ್ರಂದ್ರೆ ತಳಗೆ ಬರುವಂಥ ಬ್ಯಾಟ್ಸ್ಮನ್ಗೆ ತುಂಬ ಈಸಿ ಆಗುತ್ತೆ ನಮ್ಗೆ ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಲಿಕ್ಕೆ. ಸೊ ಹೋಪ್ಫುಲಿ ಇವತ್ತು ಅಭಿಷೇಕ್ ಶರ್ಮಾ ಫಿಟ್ ಆಗಲಿ ಆ್ಯಂಡ್ ಚೆನ್ನಾಗಿ ಆಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮಗೊಂದು ತುಂಬ ಸಮಸ್ಯೆ ಇತ್ತು ಇಲ್ಲಿವರೆಗೂ, ಅಂದರೆ ಒಂದು 90s ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ ನಮ್ಮ ಟೀಮಲ್ಲಿ ಇರಲಿಲ್ಲ ಅನ್ನೋ ಥರ ಕಾಂಬಿನೇಷನ್ಗೋಸ್ಕರ. ಯುವರಾಜ್ ಸಿಂಗ್ ಅವ್ರನ್ನ ಬಿಟ್ಟರೆ ಅಂತ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಯಾರು ಇರಲೇ ಇಲ್ಲ, ಶಿಖರ್ ಧವನ್ ಬಂದಿದ್ದಂತೆ. ಸೊ ಈಗಂತ ಕೊರತೆನೇ ಇಲ್ಲ. ಈಗ 7 ಜನ ಲೆಫ್ಟ್, ಇವತ್ತು ಅಭಿಷೇಕ್ ಶರ್ಮಾ ಆಡಿದ್ರೆ 7 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗುತ್ತೆ. ಸೊ ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತಲ್ಲ ಸರ್? ಪ್ಲಸ್ ಪಾಯಿಂಟ್ ಅಂದರೆ ಈಗ ನೋಡಿ ಅವ್ರದ್ದು, ಈಗ ನಾವೆಲ್ಲ ಈ ಕ್ರಿಕೆಟ್ ಎಷ್ಟು ಫಾಸ್ಟ್ ಗೇಮ್ ಡೆವಲಪ್ ಆಗಿದೆ ಅಂದರೆ ಈಗ ಎಲ್ಲ ಇನ್ನೋವೇಟಿವ್ ಸ್ಟ್ರೋಕ್ಸ್ ಎಲ್ಲ ಬಂದಿದೆ. ಸೊ ಮುಂಚೆ ಥರ ಬರೀ VLA ಆಡಬೇಕು, ಶಾರ್ಟ್ ಬಾಲ್ ಅಷ್ಟೇ ಕಟ್ಟಿ ಹೊಡಿಬೇಕು ಆ ಥರ ಇಲ್ಲ. ಸೊ ಇಷ್ಟು ಅಡ್ವಾಂಟೇಜ್ ಇರೋದ್ರಿಂದ ನಾರ್ಮಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಒಂದು ಅಡ್ವಾಂಟೇಜ್ ಅಂತ ಇರುತ್ತೆ. ಸೊ ಈ ಥರ ನಮ್ಮ ಬ್ಯಾಟಿಂಗಲ್ಲಿ ನಮ್ಮ ಫಾರ್ಮ್ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಅವತ್ತಿನ ದಿನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಂಡು ಆಡ್ತೀವಿ ಅನ್ನೋದೇ ಆ ಚಾಲೆಂಜ್. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅನಿರುದ್ಧ್ ಸರ್ ಹಾಗೆ ಅಭಿಜಿತ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಸರಿನ ಜೊತೆ ಇಷ್ಟೊತ್ತು